ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ ಅಕಾಡೆಮಿಗೆ ಹೋಗಬೇಕು, ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತೀವಿ. ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ. ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು. ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 10-20 ಎಕ್ಸಾಮ್ ಕೊಡ್ತೀವಿ ನಾವು. ನನ್ನ ಹೆಸರು ಮಹಾಂತೇಶ, ಸಪ್ನಾ ಬುಕ್ ಹೌಸ್ ಕಲಬುರಗಿ ಶಾಖೆಯ ವ್ಯವಸ್ಥಾಪಕ. ಸಪ್ನಾ ಬುಕ್ ಹೌಸ್ ಪುಸ್ತಕ ಕಾಶಿ ಎಂದೇ ಪ್ರಸಿದ್ಧವಾಗಿರುವಂತಹ ಪುಸ್ತಕ ಮಳಿಗೆ ಇಂದು ತನ್ನ 59ನೇ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದೆ. ಈ ನಿಟ್ಟಿನಲ್ಲಿ 1967ರಲ್ಲಿ ಸುರೇಶ್ ಶಾ ಮತ್ತು ಭಾನುಮತಿ ಸುರೇಶ್ ಶಾ ಅವರಿಂದ ಸ್ಥಾಪಿಸಲ್ಪಟ್ಟ ಈ ಸಂಸ್ಥೆ ಇಂದು 24 ಶಾಖೆಗಳನ್ನು ಒಳಗೊಂಡಿದ್ದು, ಅದರಲ್ಲಿ ಬೆಂಗಳೂರಲ್ಲಿ 11 ಮತ್ತು ಉಳಿದ ಪ್ರದೇಶಗಳಲ್ಲಿ ಅಂದರೆ ಮಂಗಳೂರು, ಹುಬ್ಬಳ್ಳಿ, ಬೆಳಗಾಂ, ಹಾಸನ್, ದಾವಣಗೆರೆ, ಕಲಬುರಗಿ ಹೀಗೆ ತನ್ನ ಒಟ್ಟು 24 ಶಾಖೆಗಳಲ್ಲಿ ಈ ಸಪ್ನಾ ಬುಕ್ ಹೌಸ್ ವಿಸ್ತಾರಗೊಂಡಿರುವುದರಿಂದ ತುಂಬ ಸಂತೋಷಕರವಾದ ಮತ್ತು ಸಂಭ್ರಮ ಪಡುವಂಥ ವಿಷಯವಾಗಿದೆ. ಈ ನಿಟ್ಟಿನಲ್ಲಿ ಸಪ್ನಾ ಪುಸ್ತಕ ಭಂಡಾರ ಪುಸ್ತಕ ಅಷ್ಟೇ ಅಲ್ಲ, ಶೈಕ್ಷಣಿಕ ಪೂರಕ ಸಾಮಗ್ರಿಗಳಾದ ಸ್ಟೇಷನರಿ, ಟಾಯ್ಸ್, ಗಿಫ್ಟ್, ಸ್ಪೋರ್ಟ್ಸ್, ಆಮೇಲೆ ಸ್ಟೇಷನರಿ ಸಲಕರಣೆಗಳು ಹೀಗೆ ತನ್ನ ವಸ್ತುಗಳ ವಿಸ್ತಾರವನ್ನು ವಿಸ್ತರಿಸಿಕೊಂಡಿರುವಂಥದ್ದು. ಈ ಸಪ್ನಾ ಬುಕ್ ಹೌಸ್ 1967ರಲ್ಲಿ 40 ಅಡಿ ವಿಸ್ತಾರದೊಂದಿಗೆ ಪ್ರಾರಂಭವಾದಂಥ ಸಪ್ನಾ ಬುಕ್ ಹೌಸ್ ಇಂದು 5.5 ಲಕ್ಷ ಚದುರ ಅಡಿ ವಿಸ್ತರಣೆಗೊಂಡಿದೆ. ಇದು ನಮಗೆ ಕೇಳುಗರಿಗೆ ಹಾಗೂ ಗ್ರಾಹಕರು ಇದನ್ನು ಬೆಳೆಸಿದಂಥ ಮತ್ತು ಪ್ರೀತಿಯಾಗಿರಬಹುದು. ಹೀಗೆ ಸಪ್ನಾ ಬುಕ್ ಹೌಸ್ 59ನೇ ವರ್ಷಾಚರಣೆಯಲ್ಲಿ ಕನ್ನಡ ಪುಸ್ತಕಗಳ ಮೇಲೆ 10% 50% ರಿಯಾಯಿತಿಯನ್ನು ಕೊಡಮಾಡಲ್ಪಟ್ಟಿದೆ. ಅದೇ ರೀತಿಯಾಗಿ ಮಕ್ಕಳ ಪುಸ್ತಕಗಳಾದ ಮತ್ತು ಇಂಗ್ಲೀಷ್ ನಾವೆಲ್ ಪುಸ್ತಕಗಳ ಮೇಲೆ 10% 70% ರಿಯಾಯಿತಿಯನ್ನು ಕೊಡಮಾಡಲ್ಪಟ್ಟಿದೆ. ಅದೇ ರೀತಿಯಾಗಿ ಕಾಂಪಿಟೇಟಿವ್ ಪುಸ್ತಕಗಳು, ಸಪ್ನಾ ಪಬ್ಲಿಕೇಶನ್ ಕಾಂಪಿಟೇಟಿವ್ ಪುಸ್ತಕಗಳ ಮೇಲೆ 20%, ಅದೇ ರೀತಿಯಾಗಿ ಬೇರೆ ಪಬ್ಲಿಕೇಶನ್ ಕಾಂಪಿಟೇಟಿವ್ ಪುಸ್ತಕಗಳ ಮೇಲೆ 10%, ಹೀಗೆ ಗಿಫ್ಟ್ಗಳ ವಸ್ತುಗಳ ಮೇಲೆ 10% 50%, ಹಾಗೂ ಸ್ಟೇಷನರಿ ವಸ್ತುಗಳ ಮೇಲೆ ನಿಮಗೆ 10% 20%, ಅದೇ ರೀತಿಯಾಗಿ ಟಾಯ್ ವಸ್ತುಗಳ ಮೇಲೆ 10% 20%, ಆಮೇಲೆ ಪೆನ್ನು ಸಲಕರಣೆಗಳು ಈ ರೀತಿ ವಸ್ತುಗಳ ಮೇಲೆ ಕೂಡ 10% ರಿಯಾಯಿತಿ ನಮ್ಮ ಸಪ್ನಾ ಮಳಿಗೆಯಲ್ಲಿ ಪ್ರಾರಂಭವಾಗಿದೆ. ಈ ವಿಶೇಷ ರಿಯಾಯಿತಿ ಜನವರಿ 24ರಿಂದ ಫೆಬ್ರವರಿ 8ರವರೆಗೆ ಈ ರಿಯಾಯಿತಿ ಇರುತ್ತದೆ. ಗ್ರಾಹಕರು ದಯವಿಟ್ಟು ಸಪ್ನಾ ಮಳಿಗೆಗೆ ಭೇಟಿ ಕೊಡಿ. ನಿಮ್ಮ ಸುಂದರ ಕ್ಷಣಗಳನ್ನು ಇಲ್ಲಿ ನಮ್ಮ ಸಪ್ನಾದಲ್ಲಿ ತಾವು ಕಳಿಬಹುದು ಅಂತಂದು ತಮಗೆ ಈ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇನೆ. ನಮಸ್ಕಾರಗಳು, ಧನ್ಯವಾದ. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್,
2D ಇಕೋ ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005 ಗೆ ಸಂಪರ್ಕಿಸಿ. BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, US ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ, ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್,
ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ನಮಸ್ಕಾರ ವೀಕ್ಷಕರ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಸದನದಲ್ಲಿ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಹೇಡಿ ಎಂಬ ಪದ ಬಳಕೆ ಮಾಡಿ ಅವಮಾನಿಸಿರುವುದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಎಂದು ಬಿಜೆಪಿ ರಾಜ್ಯ ವಕ್ತಾರೆ ಸುಧಾ ಹಾಲಕಾಯಿ ಕಿಡಿಕಾರಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮೊನ್ನೆ ನಡೆದ ಸದನದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಡಿ ಎಂಬ ಪದ ಬಳಕೆ ಮಾಡಿದ್ದು ಖಂಡನೀಯವಾಗಿದೆ. ಮೋದಿ ಅವರು ನಿಮಗೆ ಹೇಡಿ ಎನಿಸುವುದಾದರೆ ಅದು ನಿಮ್ಮ ಮನಸ್ಸಿನಲ್ಲಿ ಪ್ರತಿಬಿಂಬಿಸುತ್ತದೆ. ನಮ್ಮ ಕಲಬುರಗಿ ಜನರಿಗಾಗಿ ಎಲ್ಲ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನ ನೀವು ಯಾವ ಮಟ್ಟಿಗೆ ಮಾಡಿದ್ದೀರಿ ಎಂಬುದು ಜನರಿಗೆ ಚೆನ್ನಾಗಿ ತಿಳಿದಿದೆ. ಕಲಬುರಗಿಗೆ ಬಂದ ವಿದೇಶಿ ಪ್ರವಾಸಿಗರು ಬಹುಮನಿ ಕೋಟೆಗೆ ಭೇಟಿ ನೀಡಿದಾಗ ಅಲ್ಲಿನ ಅವ್ಯವಸ್ಥೆ ಮತ್ತು ಕೊಳಚೆಯನ್ನ ನೋಡಿ ಹಿಂತಿರುಗಿದ್ರೆ ಅದು ನಾಚಿಕೆ ಪಡುವ ಸಂಗತಿ. ಜನವರಿ 27ರಂದು ಯುರೋಪಿನ ಯೂನಿಯನ್ ಜೊತೆ ಮದರ್ ಆಫ್ ಆಲ್ ಡೀಲ್ಸ್ ಎಂಬ ಮಹತ್ವದ ಒಪ್ಪಂದವಾಗಿದೆ. ಆದರೆ ನಮ್ಮ ಕಲಬುರಗಿಗೆ ಬಂದ ಪ್ರವಾಸಿಗರು ಇಲ್ಲಿನ ಸ್ಥಿತಿಗತಿಗಳನ್ನ ನೋಡಿ ನಿರಾಶ್ರಿತರಾಗುತ್ತಿದ್ದಾರೆ. ಮನ್ನರೇಗಾ ಹಗರಣದಲ್ಲಿ ಯಾದಗಿರಿ, ಆಳಂದ್, ಜೇವರ್ಗಿ ರಾಷ್ಟ್ರವ್ಯಾಪ್ತಿ ಪ್ರಸಿದ್ಧಿಯಾಗಿದ್ದು ಯಾವ ಶೌರ್ಯದ ಫಲ? ಕಾಂಗ್ರೆಸ್ ಎಟಿಎಂ ಬ್ಲಾಕ್ ಆಗಿರುವುದರಿಂದ ಇವರಿಗೆ ಈ ರೀತಿಯ ಅಸಹನೆ ಕಾಣುತ್ತಿದೆ. ಮಹಾತ್ಮ ಗಾಂಧಿ ಹೆಸರಿನಲ್ಲಿ ಕಾಂಗ್ರೆಸ್ ಲೂಟಿ ಮಾಡುತ್ತಿದೆ ಎಂದು ಕಿಡಿಕಾರಿದರು. ಆದರಣೀಯ ನರೇಂದ್ರ ಮೋದಿಜಿಯವರಿಗೆ, ನಮ್ಮ ದೇಶದ ಪ್ರಧಾನ ಮಂತ್ರಿಯವರಿಗೆ ಹೇಡಿ ಅನ್ನೋ ಪದವನ್ನು ಉಪಯೋಗಿಸ್ಕೊಂತಾರೆ. ಇದಕ್ಕೆ ಕಾರಣ ಒಂದೇ ಏನು ಅಂತಂದ್ರೆ, ಅವರು ಇಲ್ಲಿವರೆಗೂ ಒಂದು ಪತ್ರಿಕಾಗೋಷ್ಠಿ ಮಾಡಿಲ್ಲ ಅಂತೆ. ಅದಕ್ಕೆ ನಮ್ಮ ಮೆಚ್ಚಿನ, ನಮ್ಮ ಗೌರವಿತವಾದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಹೇಳಿ ಅಂತ ಹೇಳಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರೇ, ನೀವು ಇಲ್ಲಿವರೆಗೆ ಏನು ಶೌರ್ಯದ ಕೆಲಸ ಮಾಡಿದ್ದೀರಾ ಹೇಳಿ ನೋಡೋಣ. ಕಲಬುರಗಿ ಜೈಲಲ್ಲಿ ಕ್ರಿಮಿನಲ್ಸಿಗೆ 5 ಸ್ಟಾರ್ ಫೆಸಿಲಿಟೀಸ್ ಕೊಡ್ತಾ ಇದ್ದೀರಾ. ಇದು ನಿಮ್ಮ ಶೌರ್ಯದ ಕೆಲಸನಾ? ಇಲ್ಲಿವರೆಗೂ ಎಲ್ಲ ಜನದ ಜೊತೆಗೆ ಅವರ ಭಾವನೆಗಳನ್ನು ತಿಳ್ಕೊಂಡು, ಒಂದು ಶೌಚಾಲಯಗಳನ್ನು ಕಟ್ಟೋದು ಹಿಡ್ಕೊಂಡು, ಒಂದು ಗ್ಯಾಸ್ಗಳನ್ನು ಕೊಡೋದರ ಹಿಡ್ಕೊಂಡು, ರೈತರದ ಒಂದು ವಿಷಯ ಹಿಡ್ಕೊಂಡು, ಎಲ್ಲ ವಿಷಯದಲ್ಲಿ ಇಡೀ ನಮ್ಮ ಭಾರತ ದೇಶದ 140 ಕೋಟಿ ಜನರಿಗೆ ಮನಮುಟ್ಟುವಂಥ ಕೆಲಸ ಮಾಡಿರೋದು ಆದರಣೀಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು. ನಮ್ಮದೇ ಆದ ಕಲಬುರಗಿ ಜಿಲ್ಲೆಯಲ್ಲಿ ಬಾಮನಿ ಫೋರ್ಟ್ ಪ್ರಧಾನಮಂತ್ರಿಜಿಯವರು ಅದನ್ನು ಗುರುತಿಸ್ಬಿಟ್ಟು ಯುನೆಸ್ಕೋಗೆ ವರ್ಲ್ಡ್ ಹೆರಿಟೇಜ್ ಅಲ್ಲಿ ಒಂದು ಲಿಸ್ಟ್ ಅಲ್ಲಿ ಇವರು ಕಳಿಸಿದ್ದಾರೆ. ಅದೇ ಬಾಮನಿ ಫೋರ್ಟ್ ಅನ್ನ ವೀಕ್ಷಿಸಲು ಬಂದಿರುವ ಟೂರಿಸ್ಟ್ಗಳು ಇಲ್ಲಿನ ಕೊಳಚೆ, ಇಲ್ಲಿನ ಗಲೀಜು ನೋಡ್ಬಿಟ್ಟು ಬೇಜಾರಾಗಿ ಒಳಗಡೆ ಹೋಗ್ಲಾರ್ದೇ ಹೊರಗಡೆ ಹೋಗ್ತಾರೆ. ಯಾವ ಟೂರಿಸ್ಟು ಅಂದ್ರೆ ಅಮೆರಿಕ ಮತ್ತೆ ಇಂಗ್ಲೆಂಡಿಂದ ಬಂದಿರುವ ಟೂರಿಸ್ಟ್ಗಳು. ನಾಚಿಕೆ ಆಗಲ್ವಾ? ನಿಮ್ಮ ಮನೆ ಎದುರು ಹಿಂಗೆ ಕೊಳಚೆ ಇಟ್ಕೊಂತೀರಾ? ನಿಮ್ಮ ಮನೆ ಎದುರು ಹಿಂಗೆ ಕೊಳಚೆ ಇಟ್ಕೊಂತೀರಾ ನೀವು ಉಸ್ತುವಾರಿ ಸಚಿವರೇ? ಯಾವ ನೈತಿಕತೆಯಿಂದ ನೀವು ಪ್ರಧಾನಮಂತ್ರಿಯವರಿಗೆ ಅಥವಾ ಅಮಿತ್ ಶಾಜಿ ಅವರಿಗೆ ಇಂಥ ಪದಗಳನ್ನು ಬಳಕೆ ಮಾಡ್ತೀರಾ? ಯಾವ ರೀತಿಯಿಂದನೂ ನಮ್ಮ ಕಲಬುರಗಿಯ ಜಿಲ್ಲೆಯ ಜನರು ಮುಖ ಎತ್ತುವಂಥ ಸಂಗತಿ, ಯಾವುದೇ ಅಭಿವೃದ್ಧಿ ಮಾಡಿಲ್ಲ. ಶೂನ್ಯ ಅಭಿವೃದ್ಧಿ, ಶೂನ್ಯ ಪ್ರಗತಿ, ಶೂನ್ಯ ಪರಿಹಾರ ಇಟ್ಕೊಂಡು ನೀವು ಈ ಪದಗಳನ್ನು ಉಪಯೋಗಿಸ್ಕೊಂತೀರ. ನಿಮ್ಗೆ ಯಾವ ಪದವನ್ನು ಉಪಯೋಗಿಸ್ಕೋಬೇಕು ನಾವು? ಮನ್ರೇಗಾ ಬಗ್ಗೆ ಮಾತಾಡ್ತೀರಾ? ನಾಚಿಕೆ ಆಗುತ್ತೆ ರೀ. ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮೊನ್ನೆ ಬಂದು ಪತ್ರಿಕಾಗೋಷ್ಠಿ ಮಾಡಿದಾಗ ಮತ್ತೆ ನಮ್ಮ ಕಲ್ಯಾಣ ಕರ್ನಾಟಕ, ಯಾದಗಿರ್, ಜೇವರ್ಗಿ, ಆಳಂದ್ ಇಲ್ಲೆಲ್ಲ ಆಗಿರುವ ಮನ್ರೇಗಾ ಹೆಸರಲ್ಲಿ, ಮಹಾತ್ಮ ಗಾಂಧಿ ಹೆಸರಲ್ಲಿ ನೀವೇನು ಲೂಟಿ ಮಾಡ್ತಾ ಇದ್ರಲ್ಲ, ಅದ್ರದ್ದು ಒಂದು ಪರ್ದಾಫಾಶ್ ಆಗಿತ್ತು. CAG ರಿಪೋರ್ಟ್ ಪ್ರಕಾರ ಕರ್ನಾಟಕ 3ನೇ ಸ್ಥಾನದಲ್ಲಿದೆ ಮನ್ರೇಗಾ ಭ್ರಷ್ಟಾಚಾರದಲ್ಲಿ. ಅದರೊಳಗಡೆ ಯಾದಗಿರಲ್ಲಿ ಒಬ್ಬ ಪುರುಷ ಸೀರೆ ಉಡ್ಕೊಂಡ್ಬಿಟ್ಟು ಮಹಿಳೆಯರ ಅವತಾರದಲ್ಲಿ ಬಿಲ್ ಕಲೆಕ್ಟ್ ಮಾಡ್ತಾರೆ. ಜೇವರ್ಗಿ ಮತ್ತೆ ಆಳಂದಲ್ಲಿ 21 ಕಾಮಗಾರಿಕಾ ಕೆಲಸಗಳಲ್ಲಿ ಕಂಪ್ಲೀಟ್ ಆಗಿ ಫ್ರಾಡ್ ಆಗಿದೆ. ಜಾಬ್ ಕಾರ್ಡ್ಸ್ ಅನ್ನು ಮಿಸ್ಯುಟಿಲೈಸ್ ಮಾಡ್ತಾ ಇದ್ದಾರೆ. ಇದೊಂದು ATM ಅಂತಾಗಿ ಇವರು ಎಲ್ಲ ಉಪಯೋಗಿಸ್ಕೊಂತ ಇದ್ರು ಕಾಂಗ್ರೆಸ್ ಸರ್ಕಾರ. ಆದರಣೀಯ ನರೇಂದ್ರ ಮೋದಿಜಿಯವರು ಅದನ್ನ ಬ್ಲಾಕ್ ಮಾಡಿದ್ದಾರೆ.
ಇವರಿಗೆ ಇದನ್ನ ತಾಳಕ್ಕಾಗ್ತಾ ಇಲ್ಲ. ಫಿಶ್ ಔಟ್ ಆಫ್ ದಿ ಪಾಂಡ್ ಅಂತ ಹೇಳ್ತೀವಿ ನಾವು ಇಂಗ್ಲಿಷಲ್ಲಿ. ಆ ಥರ ಆಗಿದೆ ಇವರಿಗೆ. ಯಾಕಂದ್ರೆ 4 ಮನೆ ಕಳ್ಳತನ ಪ್ರಕರಣಗಳನ್ನು ಪತ್ತೆ ಹಚ್ಚಿರುವ ಎಂಬಿ ನಗರ ಠಾಣೆಯ ಪೊಲೀಸರು 2 ಕುಖ್ಯಾತ ಮನೆಗಳರನ್ನು ಬಂಧಿಸಿ 67 ಗ್ರಾಂ ಬಂಗಾರದ ಆಭರಣ, 1,02,000 ರೂಪಾಯಿ ನಗದು ಮತ್ತು 1 ಪಲ್ಸರ್ ಬೈಕ್ ಸೇರಿ ಒಟ್ಟು 12.14 ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತನ್ನು ಜಪ್ತಿ ಮಾಡಿಕೊಂಡಿದ್ದಾರೆ ಎಂದು ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಟಿ ಹೇಳಿದರು. ಕಲಬುರಗಿ ನಗರದ ಪೊಲೀಸ್ ಆಯುಕ್ತಾಲಯ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮನೆ ಬೀಗ ಮುರಿದು ಕಳ್ಳರು 4.35 ಲಕ್ಷ ರೂಪಾಯಿ ಮೌಲ್ಯದ ನಗ ನಾಣ್ಯ ದೋಚಿಕೊಂಡು ಹೋಗಿದ್ದಾರೆ ಎಂದು ವೀರೇಂದ್ರ ಪಾಟೀಲ್ ಬಡಾವಣೆಯ ವೀರಭದ್ರಯ್ಯ ಅವರು ಎಂಬಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ರು. ಈ ದೂರಿನ ಅನ್ವಯ ಆರೋಪಿಗಳ ಪತ್ತೆಗೆ ಡಿಸಿಪಿ ಪ್ರವೀಣ್ ಹೆಚ್ ನಾಯಕ್, ಕಲಬುರಗಿ ಉತ್ತರ ಉಪವಿಭಾಗ ಸಹಾಯಕ ಪೊಲೀಸ್ ಆಯುಕ್ತರಾದ ಶಿವನಗೌಡ ಪಾಟೀಲ್, ಎಂಬಿ ನಗರ ಪೊಲೀಸ್ ಠಾಣೆಯ ಪಿಐ ಖಾಜಾ ಹುಸೇನ್ ಅವರ ನೇತೃತ್ವದಲ್ಲಿ ಸಿಬ್ಬಂದಿಗಳಾದ ರಾಜು ಟಕಾಳೆ, ದಸ್ತಯ್ಯ, ಬೀರಪ್ಪ, ಸಂತೋಷ್, ಬಸವರಾಜ್, ಗುರುರಾಜ್, ನಾಗರಾಜ್, ಮಹೇಶ್, ಕಾಶಿರಾಯ್ ಒಳಗೊಂಡಂತೆ ತಂಡ ರಚಿಸಲಾಗಿತ್ತು. ಈ ತಂಡ ತಾಂತ್ರಿಕ ಹಾಗೂ ವೈಜ್ಞಾನಿಕ ಮಾಹಿತಿ ಕಲೆ ಹಾಕಿ ಆಳಂದ ತಾಲೂಕಿನ ಕಮಸೂರ ನಾಯಕ ತಾಂಡದ ಅಪ್ಪಾಜಿ ಅಲಿಯಾಸ್ ಅಪ್ಪು ತಂದೆ ಗಂಗಾರಾಮ್ ಚೌಹಾಣ್, ಆಳಂದ ತಾಲೂಕಿನ ಶಾಖಾಪುರ ತಾಂಡದ ಸಂತೋಷ್ ಅಲಿಯಾಸ್ ಅಂತ್ಯ ತಂದೆ ಗೋವಿಂದ ಚೌಹಾಣ್ ಎಂಬುವರನ್ನ ಬಂಧಿಸಿ 67 ಗ್ರಾಂ ಬಂಗಾರದ ಆಭರಣ, 1,02,000 ರೂಪಾಯಿ ನಗದು ಮತ್ತು ಕೃತ್ಯಕ್ಕೆ ಬಳಸಿದ 1 ಪಲ್ಸರ್ ಬೈಕ್ ಸೇರಿದಂತೆ 12.14 ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತನ್ನು ಜಪ್ತಿ ಮಾಡಿಕೊಂಡು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಎಂದು ತಿಳಿಸಿದರು. ಕುಖ್ಯಾತ ಮನೆಗಳರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿರುವ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಕಾರ್ಯವನ್ನು ಶ್ಲಾಘಿಸಿದರು. ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ ಮತ್ತು ಅವರ ಟೀಮ್ ACP ನಾರ್ತ್ ಅವರ ಮಾರ್ಗದರ್ಶನದಲ್ಲಿ ಏನೋ ಒಂದು ಒಳ್ಳೆಯ ಪತ್ತೆ ಕಾರ್ಯ ಮಾಡಿದರೆ ಅದ್ರ ಬಗ್ಗೆ ತಮ್ಮ ಮುಂದೆ ಇಡಲಿಕ್ಕೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಇವರ ಒಂದು ಕಾರ್ಯಾಚರಣೆಯಲ್ಲಿ 2 ಜನ ರೂಢಿಗತ ಏನು ಮನೆಗಳ್ಳತನ ಅಪರಾಧಿಗಳಿದ್ದಾರೆ ಅವರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವರ ಬಂಧನದಿಂದ ನಿಯರ್ಲಿ 12 ಲಕ್ಷಕ್ಕಿಂತ ಹೆಚ್ಚು ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಮತ್ತು 1 ಲಕ್ಷಕ್ಕಿಂತ ಹೆಚ್ಚು ಏನು ಕಳ್ಳತನ ಮಾಡಿರುವ ಹಣವನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ. ಮತ್ತು ಕೃತ್ಯಕ್ಕೆ ಅವರೇನು ಬಳಸ್ತಾ ಇದ್ದರು ಪಲ್ಸರ್ ಬೈಕ್, ಆ ಬೈಕನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ. ಈ ಮೋಡಸ್ ಆಪರಂಡಿ ಏನು ಯಾವ ರೀತಿ ಆರೋಪಿಗಳು ಹಿನ್ನೆಲೆ ಏನಿದೆ ಅದನ್ನು ಹೇಳಲಿಕ್ಕೆ ಹೋದರೆ, ಬೇಸಿಕಲಿ ಅವರು ಆಳಂದ ತಾಲೂಕಿನ ಕೆಲವು ತಾಂಡದಲ್ಲಿ ವಾಸ ಮಾಡ್ತಾರೆ. ಕೃಷಿ ಹೊಲದಲ್ಲಿ ಕೆಲಸ ಮಾಡ್ತಾ ರಾತ್ರಿ 1 ಗಂಟೆ ನಂತರ ನಗರಕ್ಕೆ ದ್ವಿಚಕ್ರ ವಾಹನದಲ್ಲಿ ಇಲ್ಲಿ ಬರ್ತಾಯಿದ್ರು. ಬಂದು ಒಂದು ಕಡೆ ವಾಹನವನ್ನು ಇಟ್ಟು ರ್ಯಾಂಡಮ್ ಆಗಿ, ಈಗ ಕೆಲವು ಅಪರಾಧಿಗಳು ಹಗಲೊತ್ತಲ್ಲಿ ಮನೆಗಳನ್ನು ರೆಕ್ಕಿ ಮಾಡ್ತಾಯಿದ್ರು, ಯಾವುದು ಲಾಕ್ಡ್ ಹೌಸ್ ಇದ್ದಾವೆ ಅಥವಾ ಲಾಕ್ಡ್ ಗೇಟ್ ಇದೆ ಅಂತಂದು. ಇವರು ಆ ರೀತಿ ಇಲ್ಲ, ರ್ಯಾಂಡಮ್ ಆಗಿ ಒಂದು ಕಡೆ ವಾಹನವನ್ನು ನಿಲ್ಲಿಸಿ ಅದರಲ್ಲಿ ಎಂಬಿ ನಗರದಲ್ಲಿ ಏನು ಕೆಲವು ಇತ್ತೀಚೆಗೆ ಡೆವಲಪ್ ಆಗಿರೋ ಔಟ್ಸ್ಕರ್ಟ್ಸಲ್ಲಿರುವ ರೆಸಿಡೆನ್ಷಿಯಲ್ ಏರಿಯಾಗಳಿದ್ದಾವೆ, ಅಂಥ ಮನೆಗಳನ್ನೇ ಇವರು ಏರಿಯಾಗಳನ್ನು ಟಾರ್ಗೆಟ್ ಮಾಡ್ತಾಯಿದ್ರು. ಅಲ್ಲಿ ರೆಕ್ಕಿ ಮಾಡಬೇಕಾದ್ರೆ ಏನು ವಾಹನವನ್ನು ನಿಲ್ಲಿಸಿ ಬೈ ವಾಕ್ ರೆಕ್ಕಿ ಮಾಡೋದು, ಯಾವುದು ಲಾಕ್ ಆಗಿರುವಂಥ ಮನೆ ಇದೆ ಅಥವಾ ಲಾಕ್ ಆಗಿರುವಂಥ ಗೇಟ್ ಇದೆ, ಆ ಗೇಟನ್ನು ಅಥವಾ ಲಾಕ್ಗಳ ಮನೆಗಳನ್ನು ತಕ್ಷಣ ಅಲ್ಲೇ ಅಪರಾಧಗಳನ್ನು ಮಾಡುವಂಥದ್ದು. ಒಂದು ಸಲ ಅಪರಾಧ ಮಾಡಿದರೆ 1 ಮಂತ್ ಆ ಕಡೆ ಬರೋದಿಲ್ಲ ಅವರು. ಬೇಸಿಕಲಿ ಒಂದು ಸಲ ಅಪರಾಧ ಮಾಡಿದರೆ 1 ಮಂತ್ 2 ಮಂತ್ಸ್ ಏನು ಅವರು ಸಿಕ್ಕಿರುತ್ತೆ ಅದರ ಮೇರೆಗೆ ಅವರು ನೆಕ್ಸ್ಟ್ ಆ ಕಡೆ ಬರ್ತಾ ಇರಲಿಲ್ಲ. ಕಳೆದ ವರ್ಷ ಜೂನ್ ತಿಂಗಳಲ್ಲಿ ಒಂದು ಅಫೆನ್ಸ್ ಆಗಿತ್ತು 2025 ಜೂನಲ್ಲಿ. ಅದರಲ್ಲಿ ನಮಗೆ ಒಂದು CCTVಯ ಒಂದು ಲೀಡನ್ನು ಸಿಕ್ಕಿತ್ತು. ಅದರ ಮೇಲ್ಗಡೆ ಮತ್ತು ಕೆಲವು ತಾಂತ್ರಿಕವಾಗಿ ದೊರೆತ ಸಾಕ್ಷಿಗಳ ಆಧಾರದ ಮೇರೆಗೆ ಆರೋಪಿಗಳನ್ನು ಬಂಧಿಸಲು ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಏನು ನಮಗೆ ಸಿಕ್ಕಿದೆ ತಾಂತ್ರಿಕ ಸಾಕ್ಷಿ, ಅದರ ಮೇರೆಗೆ 2ನೇ ಆರೋಪಿ, ಇದರಲ್ಲಿ ಏನು ಬಂಧಿತರಾಗಿದ್ದಾರೆ 2 ಜನ ಆರೋಪಿ, ಅದರಲ್ಲಿ 2ನೇ ಆರೋಪಿ ಬಂಧನ ಆಗಿದೆ. ಮತ್ತು ಅವನ ಒಂದು ಬಂಧನದಿಂದ ಅವನಿಗೆ ಅವ್ರ ಜೊತೆ ಬಂದಿದ್ದ ಇನ್ನೊಬ್ಬ ಆರೋಪಿ A1 ಆರೋಪಿನೂ ಕೂಡ ಬಂಧಿಸಲಾಗಿದೆ. ಇದ್ರ ಜೊತೆಗೆ ಇವ್ರ ಜೊತೆ ಇನ್ನೂ ಕೆಲವರು ಆರೋಪಿಗಳು ಇರುವರ ಬಗ್ಗೆ ಮಾಹಿತಿ ಇದೆ ಮತ್ತು ಬೇರೆ ಕಡೆ ಅವರು ಅಪರಾಧ ಮಾಡಿರೋ ಬಗ್ಗೆ ಮಾಹಿತಿ ಇದೆ. ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ ನಿರ್ದೇಶನಗಳನ್ನು ನೀಡಿದ್ದೀವಿ ಉಳಿದ ಆರೋಪಿಗಳ ಬಗ್ಗೆಯೂ ಕೂಡ ಪತ್ತೆ ಮಾಡಲಿಕ್ಕೆ. ಆಮೇಲೆ ಈ ಆರೋಪಿಗಳದ್ದು ಹಿನ್ನೆಲೆಯನ್ನು ನಾವು ಚೆಕ್ ಮಾಡಿದಾಗ ಏನು ಒಬ್ಬ ಮೊದಲನೇ ಆರೋಪಿ ಇದ್ದಾನೆ, ಇವನ ಮೇಲೆ ಈಗ 4 ಪ್ರಕರಣಗಳಲ್ಲಿ ಈಗ ಭಾಗಿಯಾಗಿದ್ದಾನೆ.
ಮತ್ತು ಅದ್ರ ಜೊತೆಗೆ ಹಳೆಯ 2 ಪ್ರಕರಣಗಳು ಕೂಡ ಅವನ ಮೇಲೆ ಇದ್ದಾವೆ. ಸೊ ಅದಲ್ಲದೆ 2ನೇ ಆರೋಪಿ ಏನಿದ್ದಾನೆ ಅವನ ಮೇಲೆ ಹಳೆಯ 7 ಪ್ರಕರಣಗಳು ಅವನ ಮೇಲೆ ದಾಖಲಾಗಿದೆ ಮತ್ತು ಈಗ 4 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ. ಒಟ್ಟು 11 ಪ್ರಕರಣಗಳಲ್ಲಿ ಅವನು ಭಾಗಿಯಾಗಿದ್ದಾರೆ. ಇದರಲ್ಲಿನೂ ಕೂಡ ನಮಗೆ ಒಂದು ರಿಮೋಟ್ ಲೀಡ್ ಸಿಕ್ಕಿತ್ತು. ಒಂದು ಏನಂತಂದರೆ, ಈಗ ಎಂ ಬಿ ನಗರ ತಮಗೆಲ್ಲ ಗೊತ್ತಿದೆ, ಇತ್ತೀಚೆಗೆ ರೆಸಿಡೆನ್ಷಿಯಲ್ ಏರಿಯಾ ಅಲ್ಲಿ ಎಲ್ಲ ಹೊಸ ರೆಸಿಡೆನ್ಷಿಯಲ್ ಏರಿಯಾಗಳು ಬರ್ತಾ ಇದೆ. ಅಲ್ಲಿ ಜನರ ಒಂದು ಓಡಾಟ ಕಡಿಮೆ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಆ ಒಂದು ಪ್ರದೇಶಗಳನ್ನ ಅವರು ಆಯ್ಕೆ ಮಾಡಿ ಇಟ್ಕೊಂಡಿರುವಂಥದ್ದು. ಮತ್ತು ಇವರು ಏನು ಅಪರಾಧ ಮಾಡಿದ್ದಾರೆ, 4 ಅಪರಾಧಗಳು ಮಾಡಿರುವ ಟೈಮ್ ಲೈನು ನೋಡಿದಾಗ, ಒಂದು ಫಸ್ಟ್ ಏಪ್ರಿಲಲ್ಲಿ ಮಾಡಿದ್ದಾರೆ, ನೆಕ್ಸ್ಟ್ ಜೂನಲ್ಲಿ ಮಾಡಿದ್ದಾರೆ, ನೆಕ್ಸ್ಟ್ ಜುಲೈಯಲ್ಲಿ ಮಾಡಿದ್ದಾರೆ, ನೆಕ್ಸ್ಟ್ ಆಗಸ್ಟಲ್ಲಿ ಮಾಡಿದ್ದಾರೆ. ಅದರ ನಂತರ ಮಾಡಿರಲಿಲ್ಲ. ಆಮೇಲೆ ಏನು ಅಫೆನ್ಸಲ್ಲಿ ಅಪರಾಧ ಮಾಡಿದಾಗ ಏನು ಅವರಿಗೆ ಕಳ್ಳತನದಲ್ಲಿ ಆ ಚಿನ್ನಾಭರಣನ ದೋಚಿದ್ದಾರೆ, ಅದರಲ್ಲಿ ಅವರೊಂದು 50% ಸೇಲ್ ಮಾಡಿದ್ದಾರೆ. ಅಲ್ಲಿ ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡಲ್ಲಿ ರ್ಯಾಂಡಮ್ ಪರ್ಸನ್ಸ್ಗಳಿಗೆ ಕಡಿಮೆ ಬೆಲೆಗೆ ಮಾರಾಟ ಮಾಡಿದರು. ಇನ್ನೂ ಕೆಲವು ಅವ್ರ ಮನೆಯಲ್ಲೇ ಇಟ್ಕೊಂಡಿದ್ರು. ಇಂಟ್ಯಾಕ್ಟ್ ಅಪರಾಧಗಳಲ್ಲಿ ಏನು ಮಾಡಿದ್ರು ಅದನ್ನು ವಶಪಡಿಸ್ಕೊಳ್ಳುವಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದ್ದಾರೆ. ಹಾಗಾಗಿ ನಮ್ಮ ಎಂಟೈರ್ ಟೀಮಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಈಗೇನು ಕಬ್ಬಿನ ಗದ್ದೆಯಲ್ಲಿ ಕಬ್ಬು ಕಟಾವು ಮಾಡಲಿಕ್ಕೆ ಹೋಗ್ತಾಯಿದ್ರು ಡೇ ಟೈಮಲ್ಲಿ, ರಾತ್ರಿ ಟೈಮಲ್ಲಿ ನಗರಕ್ಕೆ ಬಂದು ಈ 2 ವೀಲರಲ್ಲಿ ಫಸ್ಟ್ ರೆಕ್ಕಿ ಮಾಡ್ತಾರೆ. ಆಮೇಲೆ ಒಂದು ಕಡೆ ವೆಹಿಕಲನ್ನು ನಿಲ್ಲಿಸಿ ಅಪರಾಧ ಮಾಡ್ತಾರೆ. ಸ್ವಲ್ಪ ವೆಹಿಕಲ್ ದೂರ ನಿಲ್ಲಿಸಿರ್ತಾರೆ. ಒಂದೊಂದು ಮನೆಗಳಲ್ಲಿ ಕಾಂಪೌಂಡ್ ಟು ಕಾಂಪೌಂಡ್ ಜಂಪ್ ಮಾಡುವಂಥದ್ದು ಅಂಥವೆಲ್ಲ ಮಾಡಿದ್ದಾರೆ. ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ಇಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪುಣ್ಯ ದಿನವನ್ನು ಆಚರಣೆ ಮಾಡಲಾಯಿತು. ಕಲಬುರಗಿ ನಗರದ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪುಣ್ಯ ದಿನದ ಆಚರಣೆ ನಿಮಿತ್ತವಾಗಿ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಭೀಮರಾವ್ ಟಿಟಿ ಮಾತನಾಡಿದರು. ಮಹಾತ್ಮ ಗಾಂಧೀಜಿಯವರು ಈ ರಾಷ್ಟ್ರದ ರಾಷ್ಟ್ರಪಿತ ಎಂದು ಹೆಸರುವಾಸಿಯಾಗಿದ್ದಾರೆ. ಅವರು 1869ನೇ ಇಸ್ವಿಯಲ್ಲಿ ಪೋರ್ಬಂದರಲ್ಲಿ ಜನಿಸಿ ತಮ್ಮ 78ನೇ ವಯಸ್ಸಿನಲ್ಲಿ ಮನುವಾದಿಗಳ ಗುಂಡಿಗೆ ಬಲಿಯಾಗಿ ಈ ದೇಶಕ್ಕಾಗಿ ಪ್ರಾಣವನ್ನು ತೆತ್ತಂಥ ಮಹಾನ್ ವ್ಯಕ್ತಿ ಮಹಾತ್ಮ ಗಾಂಧೀಜಿಯವರು. ಅವರ ಪುಣ್ಯತಿಥಿಯನ್ನು ಇಂದು ನಾವು ಗುಲ್ಬರ್ಗಾ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಮ್ಮ ನಾಯಕರುಗಳಿಗೆ, ನಮ್ಮ ಎಲ್ಲ ಲೀಡರ್ಗಳ ಸಮ್ಮುಖದಲ್ಲಿ ಇವತ್ತೇ ನಮ್ಮನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇದು ಮಹಾತ್ಮ ಗಾಂಧೀಜಿಯವರು ಹಾಕಿಕೊಟ್ಟ ಅಹಿಂಸಾ ಮಾರ್ಗದಲ್ಲಿ ನಡಿಬೇಕಂತೇಳಿ ಎಲ್ಲರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಹಿಂಸೆಯನ್ನು ಅವರು ಪ್ರಚೋದನೆ ಮಾಡಿಲ್ಲ. ಅವರು ಯಾವತ್ತಲ್ಲೂ ದೇಶ ಸ್ವತಂತ್ರ ಆಗಬೇಕಂದ್ರೆ ಅಹಿಂಸಾತ್ಮಕವಾಗಿಯೇ ಅವರು ದೇಶವನ್ನು ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆದಿದ್ದಾರೆ. ಆದ್ದರಿಂದ ಅಂಥ ಮಹಾನ್ ವ್ಯಕ್ತಿಗಳ ಪುಣ್ಯ ಸ್ಮರಣೆಯನ್ನು ಇವತ್ತು ನಾವೆಲ್ಲರೂ ಅವರ ಮಾರ್ಗದರ್ಶನದಲ್ಲಿ ನಡಿಬೇಕಂತೇಳಿ ನಾನು ವಿನಂತಿ ಮಾಡಿಕೊಳ್ತೀನಿ. ಈ ಸಂದರ್ಭದಲ್ಲಿ ಮಹಿಳಾ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷೆ ರೇಣುಕಾ ಸಿಂಗೆ, ರಾಜಗೋಪಾಲ್ ರೆಡ್ಡಿ ಸೇರಿದಂತೆ ಪಕ್ಷದ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಫೆಬ್ರವರಿ 1ರಂದು ನಗರದ ಜಸ್ಟ್ ಕ್ಲಬ್ನಲ್ಲಿ ಗ್ಲೋಬಲ್ ಐಕಾನ್ ವ್ಯವಹಾರ ಮತ್ತು ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಗುರುಬಂಡೆ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಹೈದರಾಬಾದ್ ಕರ್ನಾಟಕ ಯುವ ಕಲಾವಿದರ ಹಾಗೂ ಸಾಂಸ್ಕೃತಿಕ ನೃತ್ಯ ಸಂಘದ ವತಿಯಿಂದ ಫೆಬ್ರವರಿ 1ರಂದು ಸಂಜೆ 6 ಗಂಟೆಗೆ ನಗರದ ಜಸ್ಟ್ ಕ್ಲಬ್ನಲ್ಲಿ ಗ್ಲೋಬಲ್ ಐಕಾನ್ ವ್ಯವಹಾರ ಮತ್ತು ಸಾಧಕರ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಕನ್ನಡ ಚಲನಚಿತ್ರದ ನಟರು ಆಗಮಿಸುತ್ತಿದ್ದಾರೆ. ಜೊತೆಗೆ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ಮಂತ್ರಿಗಳು, ಶಾಸಕರು ಹಾಗೂ ಗಣ್ಯ ವ್ಯಕ್ತಿಗಳು ಆಗಮಿಸುತ್ತಿದ್ದು, ಈ ಕಾರ್ಯಕ್ರಮದಲ್ಲಿ ಕರ್ನಾಟಕದಾದ್ಯಂತ 22 ಜನರಿಗೆ ಗ್ಲೋಬಲ್ ಐಕಾನ್ ವ್ಯವಹಾರ ಹಾಗೂ ಸಾಧಕರ ಪ್ರಶಸ್ತಿ ನೀಡುತ್ತಿದ್ದು, ಇದರಲ್ಲಿ ವಿಭಿನ್ನ ಚಿಂತಕರ ಉದ್ಯಮಿಗಳಿಗೆ, ಉದಯೋನ್ಮುಖ ಉದ್ಯಮಿಗಳಿಗೆ ಮತ್ತು ಯಶಸ್ವಿ ಉದ್ಯಮಿದಾರರಿಗೆ ಹಾಗೂ ಎಲ್ಲಾ ಕ್ಷೇತ್ರದ ವಿಶಿಷ್ಟ ಸಾಧಕರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಎಂದರು. ಮತ್ತು ಸಾಧಕರ ಪ್ರಶಸ್ತಿ ಅಂತೇಳಿ ಅಂದ್ರೆ ಗ್ಲೋಬಲ್ ಐಕಾನ್ ಬಿಸ್ನೆಸ್ ಅಂಡ್ ಅಚೀವರ್ ಅವಾರ್ಡ್ಸ್ ಅಂತೇಳಿ 2026 ಈ ಕಾರ್ಯಕ್ರಮವನ್ನು ನಗರದ ಜಸ್ಟ್ ಕ್ಲಬ್ನಲ್ಲಿ ಸಾಯಂಕಾಲ 6 ಗಂಟೆಗೆ ಪ್ರಾರಂಭವಾಗುತ್ತದೆ. ಈ ಕಾರ್ಯಕ್ರಮಕ್ಕೆ ಕನ್ನಡ ಚಲನಚಿತ್ರ ನಟ ನಟಿಯರು ಕೂಡ ಆಗಮಿಸುತ್ತಿದ್ದಾರೆ. ಜೊತೆಗೆ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಆಗಿರ್ಬೋದು, ಮತ್ತು ಜೊತೆಗೆ ಅಜಯ್ ಸಿಂಗ್ ಸರ್ ಆಗಿರ್ಬೋದು ಹಾಗೂ ಸ್ಥಳೀಯ ಶಾಸಕರುಗಳು ಆಗಮಿಸುತ್ತಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಕನ್ನಡದ ಸ್ಯಾಟಲೈಟ್ ಚಾನಲ್ ಆಗಿರ್ತಕ್ಕಂಥ ಸ್ಪೀಡ್ ನ್ಯೂಸ್ ಕೂಡ ಸಹಭಾಗಿತ್ವ ಇರುತ್ತದೆ.
ಜೊತೆಗೆ ಈ ಕಾರ್ಯಕ್ರಮ ಕರ್ನಾಟಕದಾದ್ಯಂತ ಒಂದು 22 ಜನರಿಗೆ ಒಂದು ಆಯ್ಕೆ ಮಾಡಿದ್ವಿ. ಅಂದರೆ ಗ್ಲೋಬಲ್ ಐಕಾನ್ ವ್ಯವಹಾರಗಳು ಮತ್ತು ಸಾಧಕರ ಪ್ರಶಸ್ತಿ 2026 ಎನ್ನುವ ಒಂದು ಪ್ರಶಸ್ತಿಗೆ. ಇದರಲ್ಲಿ ವಿಭಿನ್ನ ಚಿಂತಕರಾಗಿರ್ಬೋದು, ಉದ್ಯಮಿಗಳಿಗಾಗಿರ್ಬೋದು, ಉದಯೋನ್ಮುಖ ಉದ್ಯಮಿಗಳಿಗಾಗಿರ್ಬೋದು ಮತ್ತು ಯಶಸ್ವಿ ಉದ್ಯಮಿದಾರಿಗಾಗಿರ್ಬೋದು ಹಾಗೂ ಎಲ್ಲ ವಿಶಿಷ್ಟ ಸಾಧಕರನ್ನು ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಸರ್ ಸರ್ ಅಂದರೆ ಈಗ ಈ ಕಾರ್ಯಕ್ರಮಕ್ಕಂದರೆ ಸಾರ್ವಜನಿಕರಿಗೆ ಅವಕಾಶ ಇಲ್ಲ ಅನ್ನೋ ಕಾರಣಕ್ಕೆ ನಾವು ಆ ಹೆಸರು ಇದು ಬಹಿರಂಗಪಡಿಸಿಲ್ಲ ಸರ್. ಅಂದರೆ ಇದು ಓನ್ಲಿ ಇನ್ವೈಟೀಸ್ಗಂತ ಅಷ್ಟೇ ಈ ಕಾರ್ಯಕ್ರಮ ಇರ್ತದೆ. ನಟಿ ಶ್ರುತಿಯವರಾಗಿರ್ಬೋದು ಮತ್ತು ಬಿಗ್ ಬಾಸ್ ಖ್ಯಾತಿಯ ಮತ್ತು ಐಶ್ವರ್ಯ ಸಿಂಧೋಗಿಯವರಾಗಿರ್ಬೋದು ಮತ್ತು ಕನ್ನಡ ಚಲನಚಿತ್ರ ನಟಿಯರಾದ ರಾಘವಿ ಅರಳುಗುಂಡಿಗೆ ಅವರು ಕೂಡ ಕಲಬುರಗಿ ಭಾಗದವರು, ಅವರು ಕೂಡ ಆಗಮಿಸ್ತಿದ್ದಾರೆ. ಅವರು ಈಗಂದ್ರೆ 22 ಜನರ ಗ್ಲೋಬಲ್ ಐಕಾನ್ ಬಿಸ್ನೆಸ್ ಆ್ಯಂಡ್ ಅಚೀವರ್ಸ್ ಅವಾರ್ಡ್ನ 22 ಜನರ ಹೆಸರು ಪಟ್ಟಿ ಹೋಗ್ತೀನಿ ತಮ್ಮ ಎದುರುಗಡೆ. ಡಾಕ್ಟರ್ ಅಮರೇಶ್ವರಿ ಬಾಬುರಾವ್ ಚಿಂಚನ್ಸೂರ್, ಡಾಕ್ಟರ್ ಸುರೇಶ್ ಎಲ್ ಶರ್ಮಾ, ಆನಂದ್ ಶಹಾ, ಶ್ರೀ ಶ್ಯಾಮ್ ಖಂಡೇಲ್ವಾಲ್, ಶ್ರೀ ವೀರೇಶ್, ಡಾಕ್ಟರ್ ಸುನೀಲ್ ರಾಠೋಡ್, ಶ್ರೀಮತಿ ಮೀತಾ, ಡಾಕ್ಟರ್ ಸಿದ್ದು ಪಾಟೀಲ್, ಪ್ರಶಾಂತ್ ಬಿಜಾಸ್ಪುರೆ, ಪವನ್ ಗುತ್ತೇದಾರ್, ಕುಶಾಲ್ ಆಂದೋಲಾ, ರಾಘವಿ ಅರಳುಗುಂಡಿಗಿ, ಮಲ್ಲಿಕಾರ್ಜುನ್ ಮೋದಿ, ಸುರೇಂದ್ರ ನರೋಣಾಕರ್, ಶ್ರೀ ರವಿ ಗಾಜ್ರೆ, ರಾಘವೇಂದ್ರ ಕಲ್ಯಾಣ್ಕರ್, ನಿಂಗರಾಜ್ ಸಿಂಗಾಡಿ, ಅನ್ವಿತಾ ಆರಾಧನ್ ಮತ್ತು ಶ್ರೀಮತಿ ಸುಪ್ರಿಯಾ ಹತ್ರಿಕಿ, ಕಾಶಿನಾಥ್ ವಾರಿಕ್, ಸುನೀತಾ ದೊಡ್ಮನಿ ಹಾಗೂ ಕುಮಾರ ಶೌರ್ಯರಾವ್ ಇವರೆಲ್ಲರೂ ಗ್ಲೋಬಲ್ ಐಕಾನ್ ವ್ಯವಹಾರಗಳು ಮತ್ತು ಸಾಧಕರ ಪ್ರಶಸ್ತಿಗೆ ಆಯ್ಕೆಯಾಗಿರ್ತಾರೆ. ಇದರಲ್ಲಿ ಅಂದರೆ ಒಂದು 22 ಜನರಲ್ಲಿ ಕರ್ನಾಟಕದಾದ್ಯಂತ ಅಂದರೆ ಎಲ್ಲ ಡಿಸ್ಟಿಕಲ್ಲಿ ಗುಲ್ಬರ್ಗದೊಂದು 5 ಜನ ಇದ್ದಾರೆ ಸರ್. ಇದರಲ್ಲಿ ಮತ್ತು ಬೇರೆ ಎಲ್ಲ ಡಿಸ್ಟಿಕಲ್ಲಿ ಕೂಡ ಅಂದರೆ ಬೆಂಗಳೂರಿಂದ ಮತ್ತು ವಿಜಯನಗರ ಜಿಲ್ಲೆಯಿಂದ ಯಾದಗಿರಿ, ರಾಯಚೂರು, ಬೀದರು ಈ ಥರ ಎಲ್ಲ ಭಾಗಗಳಿಂದ ಆಯ್ಕೆ ಮಾಡಿದೆ. ಸರ್ಕಾರವು ಒಳ ಮೀಸಲಾತಿಯನ್ನು ಸಂಪೂರ್ಣವಾಗಿ ಜಾರಿ ಮಾಡಬೇಕು ಎಂದು ಶೋಷಿತ ಜನಜಾಗೃತಿ ವೇದಿಕೆಯ ಬಸವರಾಜ ಜವಳಿ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಂಪೂರ್ಣ ಒಳ ಮೀಸಲಾತಿ ಜಾರಿಯಾಗಬೇಕು. ಆವಾಗಲೇ ಹೋರಾಟಗಾರರ ಕನಸು ನನಸಾಗಲು ಮತ್ತು ಮಾದಿಗರು ಅಭಿವೃದ್ಧಿ ಹೊಂದಲು ಸಾಧ್ಯ. ಹೀಗಾಗಿ ಶೋಷಿತ ಜಾಗೃತಿ ವೇದಿಕೆಯು ಈ ವಿಳಂಬ ಧೋರಣೆಯನ್ನ ಸಹಿಸಲಾರದು. 1 ವಾರದ ಗಡುವು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡುತ್ತಿದ್ದೇವೆ. ಅಷ್ಟರಲ್ಲಿಯೇ ರಾಜ್ಯ ಭವನಕ್ಕೆ ಒಳ ಮೀಸಲಾತಿ ಮಸೂದೆಯನ್ನ ಕಳಿಸಬೇಕು. ಇಲ್ಲದೆ ಹೋದಲ್ಲಿ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆಗೆ ಧರಣಿ ಸತ್ಯಾಗ್ರಹ ಮಾಡಬೇಕಾದ ಅನಿವಾರ್ಯತೆ ಎದುರಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಪರಿಶಿಷ್ಟ ಜಾತಿಯ ಜನಾಂಗದಲ್ಲಿ 35 ವರ್ಷಗಳ ಕಾಲ ದೀರ್ಘವಾದಂಥ ಹೋರಾಟ ಯಾವುದಾದರೂ ನಡೆದಿದೆ ಅಂತಂದರೆ ಅದು ಒಳ ಮೀಸಲಾತಿಯ ಹೋರಾಟ, ಅದು ಮಾದಿಗರ ಹೋರಾಟ ಅಂತೇಳಿ ತಮ್ಮೆಲ್ಲರ ಗಮನವೂ ಸಹ ಇದೆ. ಬೆಳಗಾವಿ ಅಧಿವೇಶನದಲ್ಲಿ ಏನು ಮಾದಿಗರ 35 ವರ್ಷದ ಹೋರಾಟಕ್ಕೆ ಮಣಿದಂಥ ಸರ್ಕಾರ ಬೆಳಗಾವಿ ಅಧಿವೇಶನದಲ್ಲಿ ಒಳ ಮೀಸಲಾತಿ ಅಂಗೀಕರಿಸಿತು. ಅದನ್ನು ರಾಜಭವನಕ್ಕೂ ಕೂಡ ಮಸೂದೆ ಬಿಲ್ ಕಳಿಸಲಾಗಿತ್ತು. ಅದನ್ನು ತಿಳಿದ ಇಡೀ ಕರ್ನಾಟಕದಲ್ಲಿರುವಂಥ ಮಾದಿಗ ಜನಾಂಗದ ಮತ್ತು ಎಲ್ಲ ಹೋರಾಟಗಾರರು ಒಂದು ರೀತಿಯ ನಿಟ್ಟುಸಿರನ್ನು ಬಿಟ್ಟು ಇನ್ನೇನು 35 ವರ್ಷದ ಹೋರಾಟದ ಕನಸು ನನಸಾಯಿತು, ನಮ್ಮೆಲ್ಲರ ಮಕ್ಕಳ ಭವಿಷ್ಯ ಉಜ್ವಲವಾಗ್ತದೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದೀವಿ. ಅಷ್ಟರಲ್ಲೇ ಒಂದು 2-3 ದಿನಗಳಲ್ಲಿ ಮತ್ತೊಂದು ರಾಜಭವನದಿಂದ ಆಘಾತಕರವಾಗಿರ್ತಕ್ಕಂಥ ಸುದ್ದಿಯನ್ನ ಬಂತು. ರಾಜ್ಯಪಾಲರು ಸರ್ಕಾರಕ್ಕೆ ಕೆಲವೊಂದು ಸ್ಪಷ್ಟೀಕರಣವನ್ನ ಕೇಳಿ ಒಳ ಮೀಸಲಾತಿ ಮಸೂದೆ ಬಿಲ್ಲನ್ನ ಸರ್ಕಾರಕ್ಕೆ ವಾಪಸ್ ಕಳಿಸಿದರು. ಈ ರೀತಿ ಅನೇಕ ಘಟನೆಗಳು ನಡೆದಿದೆ. ಸರ್ಕಾರದ ಮಧ್ಯೆ ಆಗಿರ್ಬೋದು, ರಾಜ್ಯಪಾಲರ ಮಧ್ಯೆ ಆಗಿರ್ಬೋದು, ಅನೇಕ ಬಿಲ್ಗಳು ರಾಜ್ಯಪಾಲರ ಒಂದು ಭವನಕ್ಕೆ ಹೋಗ್ತವೆ. ಅಲ್ಲಿ ಕೆಲವೊಂದು ಸ್ಪಷ್ಟೀಕರಣಗಳನ್ನು ಕೇಳಿ ರಾಜ್ಯಪಾಲರು ಸರ್ಕಾರಕ್ಕೆ ವಾಪಸ್ ಕಳಿಸಿದ ಉದಾಹರಣೆಗಳಿವೆ. ಅದು 4-5 ದಿನಗಳಲ್ಲಿ ಮತ್ತೆ ಸರ್ಕಾರ ಸ್ಪಷ್ಟೀಕರಣವನ್ನ ನೀಡಿ ಅನೇಕ ಮಸೂದೆಗಳು ರಾಜಭವನಕ್ಕೆ ಕಳಿಸಿರುವಂಥ ಉದಾಹರಣೆಗಳು ಕೂಡ ಸಾಕಷ್ಟಿವೆ. ಆದರೆ ಈ ಒಳ ಮೀಸಲಾತಿಯ ವಿಷಯದಲ್ಲಿ
ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಎನ್ನುವುದನ್ನು ನಮ್ಮ ದೃಷ್ಟಿಯಲ್ಲಿ ಹಾಗೇನು ಕಾಣ್ತಾ ಇಲ್ಲ. ಹಾಗಾಗಿ ನಾವು ಸುಮ್ಮನೆ ಕೊಡುವ ಹಾಗಿಲ್ಲ. ಸರ್ಕಾರ ಗಂಭೀರವಾಗಿ ತಗೊಳ್ಳಿಲ್ಲ ಅಂತಂದ್ರೆ ನಾವು ಅದನ್ನ ಗಂಭೀರವಾಗಿ ತಗೋಬೇಕಾಗ್ತದೆ. ಯಾಕಂತಂದ್ರೆ ಒಳ ಮೀಸಲಾತಿ ಹೋರಾಟ 2-3 ಅಥವಾ 1-2 ವರ್ಷಗಳ ಹೋರಾಟ ಅಲ್ಲದು. ಸುಮ್ಮನೆ ನಾವು ಕೊಡೋಕೆ ಅನೇಕ ಮಾದಿಗ ಸಮುದಾಯದ ಹಲವರ ಪ್ರಾಣ ಬಲಿದಾನವಾಗಿದೆ. ಸಾವಿರಾರು ಹೋರಾಟಗಾರರ ಬದುಕು ಬೀದಿ ಪಾಲಾಗಿದೆ. ಆ ಸಾವಿರಾರು ಬೀದಿ ಪಾಲಾದಂತ ಹೋರಾಟಗಾರರ ಮಕ್ಕಳ ಭವಿಷ್ಯವನ್ನ ಫೆಬ್ರವರಿ 1ರಂದು ಶ್ರೀ ಮಡಿವಾಳ ಮಾಚಿದೇವರ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಮಡಿವಾಳ ಮಾಚಿದೇವ ಜಯಂತ್ಯುತ್ಸವ ಸಮಿತಿಯ ಜಿಲ್ಲಾ ಅಧ್ಯಕ್ಷ ಶಿವಪುತ್ರ ಮಲ್ಲಾಬಾದ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಫೆಬ್ರವರಿ 1ರಂದು ಬೆಳಗ್ಗೆ 7 ಗಂಟೆಗೆ ನಗರದ ಗಣೇಶ್ ನಗರದಲ್ಲಿರುವ ಶ್ರೀ ಮಡಿವಾಳ ಮಾಚಿದೇವರ ದೇವಸ್ಥಾನದಲ್ಲಿ ಕರ್ತೃಗದ್ದಿಗೆಗೆ ಪೂಜೆ ಸಲ್ಲಿಸಲಾಗುತ್ತದೆ. ನಂತರ ಬೆಳಗ್ಗೆ 8 ಗಂಟೆಗೆ ಮಾಚಿದೇವರ ವೃತ್ತದಲ್ಲಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪರಮ ಪೂಜ್ಯರಾದ ಶ್ರೀ ಡಾಕ್ಟರ್ ಶ್ರೀನಿವಾಸ ಮಹಾಸ್ವಾಮಿಗಳು ಹಾಗೂ ಶ್ರೀ ಶಟಸ್ಥಲ ಬ್ರಹ್ಮ ಡಾಕ್ಟರ್ ರೇವಣಸಿದ್ದ ಶಿವಾಚಾರ್ಯರು, ತಾಯಿ ಅಕ್ಕ ಮಹಾದೇವಿ ಇವರ ಅಮೃತ ಹಸ್ತದಿಂದ ಭಾವಚಿತ್ರಕ್ಕೆ ಪೂಜೆಯೊಂದಿಗೆ 108 ಮುತ್ತೈದೆಯರೊಂದಿಗೆ ಕುಂಭ ಕಳಸ ಭವ್ಯ ಮೆರವಣಿಗೆಗೆ ಚಾಲನೆ ನೀಡಲಾಗುವುದು ಎಂದು ತಿಳಿಸಿದರು. ಶ್ರೀನಿವಾಸ ಸಳಿಗೆಯ ಪರಮ ಪೂಜ್ಯರು ಆಗಿರ್ತಕ್ಕಂಥ ಶ್ರೀ ಶಟಸ್ಥಲ ಬ್ರಹ್ಮ ಡಾಕ್ಟರ್ ರೇವಣಸಿದ್ದ ಶಿವಾಚಾರ್ಯರು ಹಾಗೂ ಬಿತಾಪುರ ಕಾಲೋನಿಯ ಅಕ್ಕಮಹಾದೇವಿ ಸಂಸ್ಥಾನದ ಆಶ್ರಮದ ಪರಮ ಪೂಜ್ಯರಾಗಿರ್ತಕ್ಕಂಥ ಪೂಜ್ಯ ಶ್ರೀ ಪ್ರಭುಶ್ರೀ ತಾಯಿಯವರ ಅಮೃತ ಹಸ್ತದಲ್ಲಿ ಅದರ ಕಾರ್ಯಕ್ರಮದ ನೇತೃತ್ವವನ್ನು ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಶಟಸ್ಥಲ ಬ್ರಹ್ಮ ಡಾಕ್ಟರ್ ರಾಜಶೇಖರ ಶಿವಾಚಾರ್ಯ ಚೌದಾಪುರ ಅಪ್ಪಾಜಿಯವರು ವಹಿಸಿಕೊಂಡಿದ್ದಾರೆ. ಪೂಜ್ಯರ ಒಂದು ಅಮೃತ ಹಸ್ತದಿಂದ ಶಟಸ್ಥಲ ಧ್ವಜವಂದನೆಯಲ್ಲಿ ಕಾರ್ಯಕ್ರಮವನ್ನು ಚಾಲನೆ ಮಾಡ್ತಕ್ಕಂಥದ್ದು. ಕಾರ್ಯಕ್ರಮದ ಭವ್ಯ ಮೆರವಣಿಗೆಯನ್ನು ನಮ್ಮ ನೆಚ್ಚಿನ ನಾಯಕರು ಮತ್ತು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ನಿಕಟ ಪೂರ್ವ ಶಾಸಕರಾಗಿರ್ತಕ್ಕಂಥ ಸನ್ಮಾನಿಸಿದ ದತ್ತಾತ್ರೇಯ ಶ್ರೀ ಪಾಟೀಲ್ ರೇವೂರ್ ಸರ್ ಅವರು, ಅದರ ಜೊತೆಗೆ ಕಲಬುರಗಿ ಜಿಲ್ಲಾ ನಗರ ಅಧ್ಯಕ್ಷರಾಗಿರ್ತಕ್ಕಂಥ ಬಿಜೆಪಿ ಘಟಕದ ನಗರ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚಂದು ಪಾಟೀಲ್ ಸರ್ ಅವರು ಅವರ ಸಹಯೋಗದೊಂದಿಗೆ ಕಾರ್ಯಕ್ರಮ ಮೆರವಣಿಗೆಯನ್ನು ಚಾಲನೆ ನೀಡತಕ್ಕಂಥದ್ದು. ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಮಡಿವಾಳ ಸಮಾಜದ ಸುಮಾರು 500ಕ್ಕಿಂತ ಹೆಚ್ಚಿನ ಮಹಿಳೆಯರು ಕುಂಭ ಮತ್ತು ಕಳಸದ ಒಂದು ಮೆರವಣಿಗೆ ಕೂಡ ಇರೋದು. ಕುಂಭ ಕಳಸದ ಚಾಲನೆಯನ್ನು ಶರಣ ಸಂಸ್ಥಾನದ ಪರಮ ಪೂಜ್ಯರು ಆಗಿರ್ತಕ್ಕಂಥ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಅವಾಜಿಯವರು ಅಮೃತಹಸ್ತದಿಂದ ಕುಂಭ ಮತ್ತು ಕಳಸದ ಚಾಲನೆ ನೀಡಿರ್ತಕ್ಕಂಥದ್ದು. ಅದರ ಜೊತೆಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಸಮಾಜ ಸೇವಕಿಯರು ಸಹೋದರಿ ಶ್ರೀಮತಿ ಜಯಶ್ರೀ ಬಸವರಾಜ್ ಮತ್ತಿಮೂಡ ಅವರಿರ್ತಕ್ಕಂಥ. ಇದರೊಂದಿಗೆ ರಾಜಕೀಯ ಗಣ್ಯರುಗಳು ಮತ್ತು ಮಠಾಧೀಶರುಗಳು ಮತ್ತು ಸಮಾಜದ ಸುಮಾರು 500ಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿರ್ತಕ್ಕಂಥ ನಮ್ಮ ಸಮಾಜದ ಬಾಂಧವರು, ಆತ್ಮೀಯರು, ಮಕ್ಕಳು ಎಲ್ಲರೂ ಕೂಡ ಸೇರಿಕೊಂಡು ಅದ್ದೂರಿಯಾಗಿರ್ತಕ್ಕಂಥ ಮೆರವಣಿಗೆಯನ್ನು ನಮ್ಮ ಮಡಿವಾಳ ಮಾಚಿದೇವರ ಸರ್ಕಲ್ನಿಂದ ಚೌಕ ಮುಖಾಂತರ ಜಗತ್ ಸರ್ಕಲ್ ಮುಖಾಂತರ ಎಚ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಇರ್ತಕ್ಕಂಥ ಮಧ್ಯಾಹ್ನ 1 ಗಂಟೆಗೆ 30 ನಿಮಿಷಕ್ಕೆ ವೇದಿಕೆ ಕಾರ್ಯಕ್ರಮ ಇದೆ ಜಿಲ್ಲಾಡಳಿತದಿಂದ. ಈ ಒಂದು ಕಾರ್ಯಕ್ರಮಕ್ಕೆ ಅಲ್ಲಿಂದ ಮೆರವಣಿಗೆ ಮೂಲಕ ಭವ್ಯ ಮಡಿವಾಳ ಮಾಚಿದೇವರ ಭಾವಚಿತ್ರದ ಮೆರವಣಿಗೆ ಬರ್ತಕ್ಕಂಥ ಮತ್ತು ವಿವಿಧ ಕಲಾ ತಂಡಗಳು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಡೊಳ್ಳು ಕುಣಿತ, ಚಿಟ್ಟಲಿಗೆ ಆಗಿರ್ಬೋದು ಮತ್ತು ಲೇಜಿಮ್ ಆಗಿರ್ಬೋದು, ಮಕ್ಕಳ ತಂಡದವರಾಗಿರ್ಬೋದು ಮತ್ತು 12ನೇ ಶತಮಾನದಲ್ಲಿ ಶ್ರೇಷ್ಠ ಶರಣರ ವೇಷಧಾರಿ ಮೂಲಕ ಮಕ್ಕಳು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ಇದರಲ್ಲಿ ತಮ್ಮ ಪತ್ರಿಕಾ ಮಾಧ್ಯಮದ ಮೂಲಕ, ಮಾಧ್ಯಮ ಸ್ನೇಹಿತರ ಮೂಲಕ ನಾನು ವಿನಂತಿಸಿಕೊಳ್ಳೋದಂದ್ರೆ, ಜಿಲ್ಲೆಯಾದ್ಯಂತ ಇರ್ತಕ್ಕಂಥ ನಮ್ಮ ಮಡಿವಾಳ ಸಮಾಜದವರು ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ತಮ್ಮ ಮೂಲಕ ಅವರೆಲ್ಲರೂ ಕೂಡ ನಾನು ಕೇಳ್ಕೊಳ್ತೇನೆ. ಜಾರ್ಜ್ ರಾಜೀನಾಮೆ ವಿಚಾರವಾಗಿ ಕೆಲ ಹಳೆ ಸ್ನೇಹಿತರು ಈ ವಿಷಯವನ್ನು ಹಬ್ಬಿಸಿದ್ದಾರೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು. ಮೈಸೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಾರ್ಜ್ ರಾಜೀನಾಮೆ ಕೊಡಲು ಮುಂದಾದ ವಿಚಾರವಾಗಿ ಬೇರೆ ಬೇರೆ ಕಾರಣಕ್ಕೆ ಕೆಲವು ಸ್ನೇಹಿತರು ಇದನ್ನು ಹಬ್ಬಿಸುತ್ತಿದ್ದಾರೆ. ಅಂತಹ ಘಟನೆ ನಡೆದಿಲ್ಲ. ಸ್ನೇಹಿತರು ಬಹಳಷ್ಟು ಜನ ಇದ್ದಾರೆ. ಓಲ್ಡ್ ಮತ್ತು ನ್ಯೂ ಫ್ರೆಂಡ್ಸ್ ಎಲ್ಲರೂ ಈ ರೀತಿ ಹಬ್ಬಿಸುತ್ತಿದ್ದಾರೆ ಎಂದರು. ಇಂತಹ ಘಟನೆ ಯಾವುದು ನಡೆದಿಲ್ಲ. ಈ ಬಗ್ಗೆ ಜಾರ್ಜ್ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಎಂದು ತಿಳಿಸಿದ ಅವರು, ಇದೆಲ್ಲ ಊಹಾ
ಊಹಾಪೋಹ ಅಷ್ಟೇ ಎಂದರು. ಇನ್ನು ಎನ್ಸಿಬಿ ಅಧಿಕಾರಿ ಮೈಸೂರಿನ ಮೇಲೆ ದಾಳಿ ವಿಚಾರವಾಗಿ ಮಾತನಾಡಿದ ಅವರು, ಇದು ಫಾಲೋ ಅಪ್ ಕೇಸ್ ಅಷ್ಟೇ. ಇಲ್ಲಿ ಯಾವ ಡ್ರಗ್ಸ್ ತಯಾರು ಮಾಡುವ ಯಾವ ವಸ್ತುಗಳು ಸಿಕ್ಕಿಲ್ಲ. ಫಿನೈಲ್ ತಯಾರು ಮಾಡುವ ಫ್ಯಾಕ್ಟರಿ ಅದು. ಡ್ರಗ್ಸ್ ಸಂಬಂಧಪಟ್ಟ ಯಾವ ರಾ ಮೆಟೀರಿಯಲ್ ಇಲ್ಲಿ ಸಿಕ್ಕಿಲ್ಲ. ಅಲ್ಲಿ ಸಿಕ್ಕ ಆರೋಪಿಗಳ ಸಂಬಂಧಿಕರು ಇಲ್ಲಿ ಇದ್ದಾರೆ. ಹೀಗಾಗಿ ವಿಚಾರಣೆ ಮಾಡ್ತಿದ್ದಾರೆ. ಇಲ್ಲಿ ಯಾರನ್ನೂ ಸಹ ವಶಕ್ಕೆ ಪಡೆದಿಲ್ಲ ಎಂದರು. ಅಂಥದ್ದು ಯಾವುದು ಘಟನೆ ನಡೆದಿಲ್ಲ. ಜಾರ್ಜ್ ಅವರೇ ಹೇಳಿದಾರಲ್ಲ, ಆ ಥರ ಯಾವುದೂ ಇಲ್ಲ, ಯಾವುದು ಆ ಥರ ಯಾವುದು ಘಟನೆ ನಡೆದಿಲ್ಲ ಅಂಥೇಳಿ ಜಾರ್ಜ್ ಅವರೇ ಕ್ಲಾರಿಫೈ ಮಾಡಿದ್ದಾರೆ. ಇನ್ನು ಅವರೇ ಮಾಡಿದ ಮೇಲೆ ನಾವು ಏನೇನು ಹೇಳೋದು? ನಾವು ಇದೆಲ್ಲ ಸ್ಪೆಕ್ಯುಲೇಷನ್ಸು, ಬೇರೆ ಬೇರೆ ಕಾರಣಕ್ಕಾಗಿ ನಮ್ಮ ಕೆಲವು ಸ್ನೇಹಿತರು ಇದನ್ನೆಲ್ಲ ಹಬ್ಬಿಸಿದ್ದಾರೆ. ಅಂಥದ್ದು ಯಾವುದು ಘಟನೆ ನಡೆದಿಲ್ಲ. ಅಂಥದ್ದು ಯಾವುದೂ ನಡೆದಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ಇರ್ತಾರೆ, ಭಾಳ ಜನ ಇರ್ತಾರೆ, ಓಲ್ಡು ನ್ಯೂ ಎಲ್ಲ. ಈಗ ಮೈಸೂರಲ್ಲೂ ಕೂಡ ಒಂದು ಡ್ರಗ್ ಫ್ಯಾಕ್ಟರಿ ಅಂತ ಹೇಳಿದ್ರೆ ಮುಂಬೈ ಎನ್ಸಿಬಿ ಅವರು ಕೂಡ ಬಂದು ಇಲ್ಲಿ ಮಾಡಿದ್ರು. ಅವರು ಈ ಫಾಲೋ ಅಪ್ ಕೇಸಸ್ ಅಂತ ಇರುತ್ತೆ, ಎಲ್ಲಾದರೂ ಯಾರಾದರೂ ಸಿಕ್ಕಿದಾಗ ಅವ್ರ ಫೋನ್ ನಂಬರ್ಸು ಅದು ಇದು ಇದ್ದಾಗ ಅಂಥದ್ರಲ್ಲಿ ಹುಡ್ಕೊಂಡು ಬರ್ತಾರೆ. ಆ ರೀತಿ ಬಂದಿದ್ದಾರೆ. ಬಟ್ ಇಲ್ಲಿ ಏನು ಅವ್ರಿಗೇನು ಯಾವುದೇ ಡ್ರಗ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥದ್ದು ಯಾವುದೇ ವಸ್ತುಗಳು ಅಲ್ಲಿ ಇಲ್ಲ. ಫಿನೈಲ್ ತಯಾರು ಮಾಡೋದಕ್ಕೆ ಅವರು ಕೆಲವು ರಾ ಮೆಟೀರಿಯಲ್ಸ್ ಇಟ್ಕೊಂಡಿದ್ರು ಅಂತ. ಡ್ರಗ್ಸಿಗೆ ಸಂಬಂಧಪಟ್ಟಂಥ ರಾ ಮೆಟೀರಿಯಲ್ಸ್ ಯಾವುದೂ ಇಲ್ಲ. ಆಮೇಲೆ ಅವರು ಬೇರೆ ಇನ್ನೂ ಅವರೇನೋ ರಿಲೇಟಿವ್ಸ್ ಅಂತ, ಅಲ್ಲಿದ್ದವರು ಏನೋ ರಿಲೇಟಿವ್ಸ್ ಅಂತೇಳಿ ಫಾಲೋಅಪಿಗೆ ಬಂದಿದ್ದಾರೆ. ನಮ್ಮವರು ಭಾಳ ಹೋಗ್ತಾ ಇರ್ತಾರೆ ರಾಜಸ್ಥಾನಿಗೆ, ಉತ್ತರ ಪ್ರದೇಶಿಗೆ, ಅವೆಲ್ಲ ಬೇರೆ ಮಹಾರಾಷ್ಟ್ರಗೆ, ಬೇರೆ ಬೇರೆ ಕಡೆಯಲ್ಲಿ ನಮ್ಮವರು ಕೂಡ ಹೋಗ್ತಿರ್ತಾರೆ. ಅದು ಒಬ್ಬರು ಸಹಕಾರ ಕೊಡಲೇಬೇಕು. ಎನ್ ಸಿ ಬಿನವ್ರು ಬಂದಿದ್ದಾರೆ, ಅವ್ರಿಗೆ ನಮ್ಮವ್ರನ್ನ ಫಸ್ಟು ನಮ್ಮವ್ರಿಗೆ ತಿಳಿಸಿ ಆಮೇಲೆ ಅವರು ಇಟ್ ಇಸ್ ನಾಟ್ ಎ ರೈಡ್, ಅದನ್ನು ಅವರು ವೆರಿಫಿಕೇಷನ್ ಅಂತ ಮಾಡಿಕೊಂಡು ಬಂದಿದ್ದಾರೆ. ಇಲ್ಲ, ಯಾವುದನ್ನು ಸದ್ಯಕ್ಕೆ ಅವ್ರನ್ನ ವಶಕ್ಕೆ ತಗೊಂಡಿಲ್ಲ. ಅದು ಬೇರೆ 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 ಕಾರಣಕ್ಕೆ. ಯಾವುದು ಡ್ರಗ್ಸು ಇವಾಗ ನಿನ್ನೆ ಏನು ಎನ್ ಸಿ ಬಿನವ್ರು ಬಂದು ವೆರಿಫೈ ಮಾಡಿದ್ದಾರೆ, ಅಲ್ಲಿ ಯಾವುದೇ ಡ್ರಗ್ಸಿಗೆ ಸಂಬಂಧಪಟ್ಟಂಥ ರಾ ಮೆಟೀರಿಯಲ್ಸ್ ಆಗಲಿ ಡ್ರಗ್ಸ್ ಆಗಲಿ ಸಿಗಲಿಲ್ಲ ಅಂಥೇಳಿ ನಮಗೆ ನಮ್ಮ ಅಧಿಕಾರಿಗಳು ಹೇಳಿದ್ದಾರೆ. ಅದರಿಂದ ಇದು ಇಟ್ ಈಸ್ ನಾಟ್ ರಿಲೇಟೆಡ್ ಟು ಡ್ರಗ್ಸ್. ಈಗ ಪಾಕಿಸ್ತಾನ ಜಿಂದಾಬಾದ್ ಕೂಗಿದಂತಹ ಕೇಸ್ಗಳು ಇಲ್ಲೂ ಕೂಡ ಇತ್ಯರ್ಥ ಆಗ್ತಾ ಇಲ್ಲ ಅಂತೇಳಿ ವಿರೋಧ ಪಕ್ಷಗಳು ಸಾಕಷ್ಟು ಮಾಡ್ತಾರೆ. ಹೌದು, ಸದನದಲ್ಲೂ ಕೂಡ ಅದನ್ನು ಪ್ರಶ್ನೆ ತೆಗೆದಿದ್ದಾರೆ. ಈಗ ಅವೆಲ್ಲ ಕೇಸಸ್ಗಳು ನಡೀತಾ ಇದ್ದಾವೆ. ಈಗ ನಾವು ಕೋರ್ಟಿಗೆ ನಾವು ಹೀಗೆ ಮಾಡಬೇಕು, ನೀವು ಹೀಗೆ ಮುಗಿಸ್ಬೇಕು ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಕೋರ್ಟ್ ಏನು ತೀರ್ಮಾನ ಮಾಡುತ್ತೆ, ಯಾವಾಗ ತೀರ್ಮಾನ ಮಾಡುತ್ತೆ, ಅದು ಅವರಿಗೆ ನಾವು ಒತ್ತಾಯ ಮಾಡ್ಬೋದು. ನಮ್ಮ ಅಡ್ವೊಕೇಟ್ಸು ಹೇಳ್ಬೋದು, ನಮಗೆ ಬೇಗ ಡೇಟ್ ಹಾಕ್ಕೊಂಡು ಮುಗಿಸ್ಕೊಡಿ ಅಂತ ಕೇಳ್ಬೋದು. ಆದರೆ ಇಟ್ ಈಸ್ ಲೆಫ್ಟ್ ಟು ದಿ ಹಾನರಬಲ್ ಕೋರ್ಟ್. 400 ಕೋಟಿ ಪ್ರಕರಣ ಏನಾಗಿದೆ ಸರ್? ಅದ್ರ ಬಗ್ಗೆ ಇನ್ನೂ ಯಾವುದೇ ರೀತಿಯ ಮಾಹಿತಿಗಳು ನಮಗೆ ಸಿಕ್ಕಿಲ್ಲ. ಮಹಾರಾಷ್ಟ್ರ ಸರ್ಕಾರ SIT ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ. SIT ವರದಿ ಬರೋವರೆಗೂ ನಾವು ಕೂಡ ಏನು ಹೇಳೋಕ್ಕೆ ಬರೋದಿಲ್ಲ. ನಮ್ಮವ್ರು ಯಾರೂ ಅದರಲ್ಲಿ ಇನ್ವಾಲ್ವ್ ಆಗಿಲ್ಲ. ನಮ್ಮ ಪೊಲೀಸ್ನವರು ಬೆಳಗಾಂ ಜಿಲ್ಲೆಯಲ್ಲಿ ಏನೋ ಅವರು ಬಂದಿತ್ತು, ಅಲ್ಲಿ ಇದು ಮಾಡ್ಕೊಂಡು ಹೋದರು ಅಂತ ಹೇಳಿದರು. ಅವ್ರು ಯಾರು ನಮ್ಮ ಅಧಿಕಾರಿಗಳಾಗಲಿ ನಮ್ಮ ಸಿಬ್ಬಂದಿಯವರು ಯಾರು ಕೂಡ ಅದರಲ್ಲಿ ಭಾಗಿಗಳಿಲ್ಲ ಅಂತ ಹೇಳಿ ಬಂದಿದೆ. ಬಟ್ ಇನ್ನೂ ಹೆಚ್ಚಿನ ಮಾಹಿತಿಗಳು SIT ಆದಮೇಲೆ, SIT ವರದಿ ಬಂದ ಮೇಲೆ ಗೊತ್ತಾಗುತ್ತೆ. ಕೇಂದ್ರ ಸರ್ಕಾರದಿಂದ ಬಜೆಟ್ ಅಲ್ಲಿ ಕರ್ನಾಟಕಕ್ಕೆ ಯಾವಾಗಲೂ ಮಲತಾಯಿ ಧೋರಣೆ ಮಾಡಲಾಗುತ್ತಿದೆ. ಇದರ ಬಗ್ಗೆ ಬಿಜೆಪಿ ಸಂಸದರು, ಕೇಂದ್ರ ಸಚಿವರು ಯಾರು ಕೂಡ ಧ್ವನಿ ಎತ್ತುತ್ತಿಲ್ಲ. ಅಂಕು ಟೊಂಕು ಲೆಕ್ಕ ಇಲ್ಲ ಎನ್ನುವಂತೆ ಕೆಲಸ ಮಾಡುತ್ತಿದ್ದಾರೆ ಎಂದು DCM DK ಶಿವಕುಮಾರ್ ವ್ಯಂಗ್ಯವಾಡಿದರು. ಶಿವಮೊಗ್ಗದ ಸರ್ಕಿಟ್ ಹೌಸ್ ಬಳಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಕೇಂದ್ರ ಬಜೆಟ್ ಅಲ್ಲಿ ಕೊಟ್ಟ ಮಾತನ್ನೇ ಉಳಿಸಿಕೊಂಡಿಲ್ಲ. ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ರೂಪಾಯಿ ಕೊಡುತ್ತೇನೆ ಎಂದು ಹೇಳಿ ಕೊಟ್ಟಿಲ್ಲ ಎಂದರು. ಕಾಂಗ್ರೆಸ್ ಭ್ರಷ್ಟಾಚಾರ ಎಂದು ಪೋಸ್ಟರ್ ಅಭಿಯಾನ ಹಾಗೂ ತಿಮ್ಮಾಪುರ ಅವರ ರಾಜೀನಾಮೆಗೆ ಪಟ್ಟು ಹಿಡಿದಿರುವ ಬಗ್ಗೆ ಮಾತನಾಡಿದ ಅವರು, ಬಿಜೆಪಿ ಅವರ ಹಗರಣಗಳನ್ನು ನಾವು ಸಹ ಸಾಕಷ್ಟು ಬಿಚ್ಚಿಟ್ಟಿದ್ದೇವೆ. ಕೋವಿಡ್ ಸೇರಿದಂತೆ ಹಿಂದೆ ಇದ್ದಂತಹ ಅನೇಕ ಆರೋಪಗಳಿವೆ. ನಾವು ಅವುಗಳನ್ನು ಬಯಲು ಮಾಡೋಣ, ರಾಜಕೀಯ ಮಾಡಬೇಕಿಲ್ಲ ಎಂದು ಮಾತನಾಡುತ್ತಿದ್ದಾರೆ. ಏನೋ ಒಂದು ಬೇಕಿಲ್ಲ, ಅವರಿಗೆ ಇದರ ಬಗ್ಗೆ ತನಿಖೆ ಮುಗಿಯಲಿ ಎಂದರು.
ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗಲ್ಲಿ ಇಟ್ಟು ತೀರ್ಮಾನ ಮಾಡಬೇಕು ಅಂತ ಸ್ಪೀಕರ್ ಹೇಳಿದ್ರು. ಸೊ ನಿನ್ನೆ ಕೂತ್ಕೊಂಡು ಚರ್ಚೆ ಆಗಿದೆ. ಅವರು ಹೇಳಿ ನಾವು ಯಾಕೆ ಅದನ್ನು ರದ್ದು ಮಾಡಬೇಕು ಅಂತೇಳಿ ನಾವು ತಿಳಿಸ್ತೀವಿ. ಯಾಕೆಂದರೆ ಈಗಿರೋಂಥ ವ್ಯವಸ್ಥೆಯಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಇದನ್ನು ತರಲಿಕ್ಕೆ ಸಾಧ್ಯ ಇಲ್ಲ. ಈಗ ನೋಡಿ, ಒಂದು 4-5 ತಿಂಗಳು ವ್ಯವಸಾಯದ ಕಾಲದಲ್ಲಿ ಅವರು ಕೂಲಿ ಅವರು ಪಡ್ಕೊಳ್ತಾ ಇದ್ರು. ಆ ಸಂದರ್ಭದಲ್ಲೇ ನೀವು ತೆಗೆದಾಕ್ಬಿಟ್ರೆ ಈಗೇನು ಅನುಕೂಲ ಏನಾಗಲಿಲ್ಲ. 125 ದಿನ ಮಾಡ್ತೀನಿ ಅಂತ ಹೇಳ್ಬೋದು ಅಷ್ಟೇ. 125 ದಿನ ಬೇರೆ ದಿನದಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ. ಆಮೇಲೆ ರಾಜ್ಯಗಳು ಕೂಡ ಕೊಡಲಿಕ್ಕೆ ಆಗೋದಿಲ್ಲ. ಒಂದೊಂದು ಪಂಚಾಯತಿಗೆ ಆವ್ರೇಜ್ 1-1.5 ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸಗಳು ನಷ್ಟ ಆಗ್ತಾ ಇದೆ. ಮತ್ತು ಉದ್ಯೋಗ ಮಾಡೋರಿಗೂ ಪಾಪ ಕೂಲಿ ಮಾಡೋರು ಕೂಡ ಜಾಬ್ ಕಾರ್ಡ್ ಯಾರು ಇಟ್ಕೊಂಡಿದ್ದಾರೆ ಅವ್ರಿಗೂ ಕೂಡ ನಷ್ಟ. ಬಿಜೆಪಿ ಪೋಸ್ಟ್ ಸೋಷಿಯಲ್ ಮೀಡಿಯಾದಿಂದ ಕಾಂಗ್ರೆಸ್ ಕರಪ್ಟ್ ಅಂತ ಹೇಳಿ ಪೋಸ್ಟ್ ಶುರು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರದ್ದೆಲ್ಲ ನಾವು ಸಾಕಷ್ಟು ಬಿಚ್ಚಿದ್ದೀವಿ. ಇನ್ನೂ ಬೇಕಷ್ಟಿದೆ. ಕೋವಿಡ್ಡು, ಹಿಂದೆ ಏನೇನು ಅಪ್ಲಿಕೇಶನ್ಸ್ ಇತ್ತು ಅವೆಲ್ಲ ಕೂಡ ಇದೆ. ನಾವು ಸೆಂಟ್ರಲ್ ಬಜೆಟ್ ಬಗ್ಗೆ ಸರ್, ಅಬಕಾರಿ ಸಚಿವರು ರಾಜೀನಾಮೆ ಪಟ್ಟಿಡಿದ್ರು ಸರ್ ಬಿಜೆಪಿಯವರು. ಏನೋ ಒಂದು ರಾಜಕಾರಣ ಮಾಡಬೇಕಲ್ಲ, ಯಾರೋ ಒಬ್ಬರು ಬೇಕಲ್ಲ. ಮಗನ ವಯಸ್ಸು ಸಹ ಇದೆ, ಹಾಗಾಗಿ ರಾಜೀನಾಮೆ ಕೊಡಬೇಕು ಅಂತೇಳಿ ಸರ್. ಅದು ನೋಡೋಣ, ಎನ್ಕ್ವೈರಿ. ಸರ್, ಸೆಂಟ್ರಲ್ ಬಜೆಟ್ ಬಗ್ಗೆ ಸರ್ ನಿಮ್ಮ ಇಲಾಖೆನೂ ಸೇರಿದಂತೆ ರಾಜ್ಯಕ್ಕೆ ಏನು ನನಗಂತೂ ಸೆಂಟ್ರಲ್ ಗೌರ್ಮೆಂಟು ಕರ್ನಾಟಕ ರಾಜ್ಯಕ್ಕೆ ಯಾವತ್ತೂ ಮಲ್ತಾಯಿ ಧೋರಣೆ ಮಾಡ್ತಾ ಇದ್ದಾರೆ. ಕೊಟ್ಟು ಮಾತೇ ಉಳಿಸ್ಕೊಳ್ಳಲ್ಲ. ನಿಮಗೆ ಈಗ 5300 ಕೊಟ್ಟು ನಿಮ್ಮ ಏರಿಯಾದನ್ನೇ ಕೊಡ್ತೀನಿ ಅಂತೇಳಿ ಅವ್ರು ಕೊಟ್ಟಿಲ್ಲ. ಇವತ್ತವರೆಗೂ ಒಬ್ಬ MP ಧ್ವನಿ ಎತ್ತಿಲ್ಲ. MP ಎತ್ತಿಲ್ಲ, ಸೆಂಟ್ರಲ್ ಮಿನಿಸ್ಟ್ರು ಎತ್ತಿಲ್ಲ. ಸೊ ಅವ್ರು ಸುಮ್ಮನೆ ಒಂದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತೇಳಿ MP ಗಳೆಲ್ಲ ಕೆಲಸ ಮಾಡ್ತಾರೆ. ಸರ್, ಶಿವಮೊಗ್ಗ ಜಿಲ್ಲೆಯಲ್ಲಿ ಮಂಗನ ಕಾಯಿಲೆಗೆ ಜನ ಸಾವನ್ನಪ್ತಾ ಇದ್ದಾರೆ. ಅವ್ರಿಗೆ ಪರಿಹಾರ ಸರ್ಕಾರದಿಂದ ಶಾಶ್ವತವಾಗಿ ಯಾವುದೇ ರೀತಿಯ ಪರಿಹಾರ ಸಿಗ್ತಾ ಇಲ್ಲ. ಪರಿಹಾರ ಏನಾದ್ರು ಸಿಗುತ್ತೆ, ಒಂದು ಅಮೌಂಟ್ ಘೋಷಣೆ ಮಾಡಬಹುದು ಸರ್ಕಾರ. ಸರ್, ಜಾರ್ಜ್ ಅವ್ರದ್ದು ಚರ್ಚೆ ಎಲ್ಲ ಸುಳ್ಳ್ರೆ. ಜಾರ್ಜ್ ಯಾಕೆ ರಾಜೀನಾಮೆ ಕೊಡ್ತಾರೆ? ವೆರಿ ಸೀನಿಯರ್ ಲೀಡರು. ಜಾರ್ಜ್ ಏನು ಬುದ್ಧಿ ಇಲ್ವಾ ಅವ್ರಿಗೆ? ಯಾಕೆ ರಾಜೀನಾಮೆ ಕೊಡಕ್ಕೆ ಹೋಗ್ತಾರೆ? ಬೇಸಿಕ್ ಲಾಯಲ್ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಮೆನ್ ಅವೆಲ್ಲ ರಾಜೀನಾಮೆ ಸುಮ್ಮನೆ ಹೂವಾಗಳಿಂದ ಇರ್ತದೆ. ಸರ್, ಗುತ್ತಿಗೆದಾರ ಆಫೀಸರ್ದು ಏನೋ ಇರ್ಬೋದು, ಅವರೇನೋ ಅಡ್ಮಿನಿಸ್ಟ್ರೇಷನ್ ಚೀಫ್ ಸೆಕ್ರೆಟರಿ ಏನೋ ನೋಟಿಸ್ ಕೊಟ್ಟಿದ್ರು ಅಂತ ಅಂದ್ಬಿಟ್ಟು ಪೇಪರಲ್ಲೂ ಟಿವಿಲೂ ನಾನು ತೋರಿಸಿದೆ ಅಷ್ಟೇ. ಅವರು ಇಸ್ ಎ ಗುಡ್ ಆಫೀಸರ್. ನಾನು ನೋಡಿದ್ದೀನಿ, ನನ್ನ ಹತ್ರನೂ ಕೆಲಸ ಮಾಡಿದ್ದಾರೆ. ಇಸ್ ಎ ಗುಡ್ ಆಫೀಸರ್. ಬಟ್ ಚೆಕ್ ಮಾಡ್ತಾರೆ. ಹಳ್ಳಿಯಿಂದ ದಿಲ್ಲಿ ಹೊರತು ದಿಲ್ಲಿಯಿಂದ ಹಳ್ಳಿ ಅಲ್ಲ ಎಂಬ ಪ್ರತಿಪಾದಿಸಿದ ಮಹಾತ್ಮ ಗಾಂಧೀಜಿಯವರು ಗ್ರಾಮ ಸ್ವರಾಜ್ಯದ ಕಲ್ಪನೆಗೆ ಶಕ್ತಿ ತುಂಬಿದರು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಮಹಾತ್ಮ ಗಾಂಧಿಯವರು ದೇಶಕ್ಕೆ ನೀಡಿದ ಕೊಡುಗೆಯನ್ನು ಇಂದಿನ ದಿನ ಸ್ಮರಿಸಲಾಗುತ್ತಿದೆ. ಭಾರತ ಹಳ್ಳಿಗಳ ದೇಶವಾಗಿದ್ದು ಅಂದು 80% ಜನ ಹಳ್ಳಿಯಲ್ಲಿ ವಾಸಿಸುತ್ತಿದ್ದರು. ಗ್ರಾಮಗಳು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಾಗೂ ರಾಜಕೀಯವಾಗಿ ಸ್ವಾವಲಂಬಿಯಾಗಬೇಕು. ಗ್ರಾಮಗಳ ಪ್ರಗತಿಯಲ್ಲಿಯೇ ದೇಶದ ಪ್ರಗತಿ ಅಡಗಿದೆ ಎಂದು ಹೇಳಿದರು. ರಾಜ್ಯದಲ್ಲಿ ಸುಮಾರು 6,000 ಪಂಚಾಯಿತಿಗಳಿವೆ. ಅವುಗಳಿಗೆ ಮಹಾತ್ಮ ಗಾಂಧೀಜಿಯವರ ಹೆಸರು ಇಡಬೇಕೆಂಬ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತಿದೆ. ಗ್ರಾಮ ಸ್ವರಾಜ್ ರಾಜ್ಯದ ಕಲ್ಪನೆಗೆ ಶಕ್ತಿ ತುಂಬಿದ್ರು. ಹಳ್ಳಿಯಿಂದ ದಿಲ್ಲಿ ಹೊರತು ದಿಲ್ಲಿಯಿಂದ ಹಳ್ಳಿ ಅಲ್ಲ ಎಂಬುದನ್ನು ಪ್ರತಿಪಾದಿಸಿದ್ದಾಗಿ ತಿಳಿಸಿದರು. ಮಹಾತ್ಮ ಗಾಂಧೀಜಿಯವರು ಶಾಶ್ವತವಾಗಿ ಅವರ ಹೆಸರು ಉಳಿಬೇಕಲ್ಲ. ಯಾಕಂದರೆ ಭಾಳ ಜನ ಯುವಕರು ಮರಿತಾ ಇದ್ದಾರೆ. ಅದಕ್ಕೋಸ್ಕರ ನಿನ್ನ ಪ್ರಶ್ನೆಗೆ ಉತ್ತರನೂ ಹೇಳ್ಬಿಡ್ತೀನಿ. ಅದಕ್ಕೋಸ್ಕರ ಮಹಾತ್ಮ ಗಾಂಧೀಜಿಯವರು ಏನಂತ ಹೇಳಿದರು ಅಂತಂದರೆ, ಗ್ರಾಮಗಳ ಸ್ವಾವಲಂಬನೆ ಆಗದೇ ದೇಶದ ಪ್ರಗತಿ ಆಗಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ಗ್ರಾಮಗಳು ಸ್ವಾವಲಂಬನೆ ಆಗಬೇಕು, ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಸ್ವಾವಲಂಬನೆಯನ್ನು ಕಾಣಬೇಕು. ಅವು ಕಂಡಾಗ ಮಾತ್ರ ದೇಶದ ಪ್ರಗತಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆಂದರೆ ಭಾರತ ಹಳ್ಳಿಗಳ ದೇಶ. ಮಹಾತ್ಮ ಗಾಂಧೀಜಿಯವರು ಹೇಳಿದಂಥ ಕಾಲದಲ್ಲಿ ಸುಮಾರು 180% ಹಳ್ಳಿಗಾಡಿನಲ್ಲಿ ವಾಸ ಮಾಡ್ತಾಯಿದ್ರು. ಅದರಿಂದ ಆ ಮಾತನ್ನು ಹೇಳಿದ್ರು, ಹಳ್ಳಿಗಳು ಉದ್ಧಾರ ಆಗದೇನೆ ದೇಶ ಉದ್ಧಾರ ಆಗಲ್ಲ. ಅಂದರೆ ಅದನ್ನು ನೆನೆಸ್ಕೊಂಡು ನಾವು ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಏನಪ್ಪ ಅಂತಂದರೆ, ಸುಮಾರು ಕರ್ನಾಟಕದಲ್ಲಿ 6,000 ಪಂಚಾಯಿತಿಗಳಿದ್ದಾವೆ. ಸುಮಾರು 6,000.
6,000 ಪಂಚಾಯತಿ ಕಟ್ಟಡಗಳಿದ್ದಾವಲ್ಲ ಅವ್ರ ಹೆಸರನ್ನು ಇಡ್ತಕ್ಕಂಥದ್ದು. ಅದನ್ನು ನಾವು ತೀರ್ಮಾನ ಮಾಡಿ ಗ್ರಾಮ ಸ್ವರಾಜ್ಯ ಕಲ್ಪನೆ ಗ್ರಾಮ ಸ್ವರಾಜ್ ಅದರ ಕಲ್ಪನೆಯನ್ನು ಕೊಟ್ಟವರು ಮಹಾತ್ಮ ಗಾಂಧಿ. ಗ್ರಾಮಗಳು ಸ್ವತಂತ್ರ ಆಗಬೇಕು, ಅವ್ರು ಹಿಂಗೆ ಬಯಸಿದ್ರು ಅಂತಂದರೆ ಹಳ್ಳಿಗಳು ಸ್ವಾವಲಂಬನೆಯಾಗಿ ಹಳ್ಳಿಯಿಂದ ದಿಲ್ಲಿಗೆ ಹೋಗಬೇಕು, ದಿಲ್ಲಿಯಿಂದ ಹಳ್ಳಿಗೆ ಬರಬಾರ್ದು. ಸೊ ಅಂಥವರು ನಮ್ಮನ್ನು ಅಗಲಿದ್ದಾರೆ, ಅದು ಹುತಾತ್ಮರಾಗಿದ್ದಾರೆ, ಗುಂಡೇಟಿನಿಂದ ಸತ್ತಿದ್ದಾರೆ. ಅದು ಎಲ್ರಿಗೂ, ನಮ್ಮ ಭಾರತೀಯರೆಲ್ರಿಗೂ ಕೂಡ ನೋವನ್ನುಂಟು ಮಾಡ್ತಕ್ಕಂಥ ಸಂಗತಿ ಅಂತಕ್ಕಂಥ ಮಾತುಗಳನ್ನು ಸಂದರ್ಭದಲ್ಲಿ ಬಯಸ್ತಾ ಇದ್ದಾರೆ. ಮಹಾತ್ಮ ಗಾಂಧೀಜಿಯವರು ಇನ್ನೊಂದಷ್ಟು ದಿನ ಬದುಕಬೇಕಂತೆ. ಯಾಕಂತಂದರೆ ಅವ್ರಿಗೆ ಅವರ ಅಭಿಮಾನಿ ಒಂದು ಪತ್ರ ಬರೀತಾರೆ. ಏನಂತ ಬರೀತಾರೆ ಅಂತಂದರೆ, ನೀವು 100 ವರ್ಷ ಬಾಳಬೇಕು ಅಂತ ಬರೀತಾರೆ. ಅದಕ್ಕೆ ಉತ್ತರ ಏನು ಕೊಡ್ತಾರೆ ಗೊತ್ತಾ ಗಾಂಧೀಜಿಯವರು? ನಾನು ಕಡಿಮೆ ಹೇಳ್ಬಿಟ್ಟಿದ್ದೆ, ನೀನು ನನಗೆ ವಯಸ್ಸನ್ನ 125 ವರ್ಷ ಬದುಕಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಅಂತ ಹೇಳ್ತಾರೆ. ನೀ 100 ವರ್ಷ ಅಂತ ಹೇಳ್ಬಿಟ್ಟಿದ್ಯಪ್ಪ ಅಭಿಮಾನದಿಂದ, ನಾನು 125 ವರ್ಷ ಬದುಕಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಉತ್ತರ ಕೊಡ್ತಾರೆ. ಸೊ ಅದರಿಂದ ಅವ್ರಿಗೆ ಇನ್ನೂ ಜಾಸ್ತಿ ದಿನ ಬದುಕಬೇಕು ಅಂತಕ್ಕಂಥ ಆಸೆ ಇತ್ತು, ಅದು ಆಗಲಿಲ್ಲ ಅಂತಕ್ಕಂಥ ನೋವಿನ ಸಂಗತಿ. ಇದನ್ನು ನಾವು ಇವತ್ತು ವ್ಯಕ್ತ ಮಾಡಬೇಕಾಗ್ತದೆ. ಸೊ ಮಹಾತ್ಮ ಗಾಂಧೀಜಿಯನ್ನು ಇಡೀ ದೇಶ ಸ್ಮರಿಸ್ಕೊತದೆ, ಇಡೀ ದೇಶ ಸ್ಮರಿಸ್ಕೊಳ್ತಕ್ಕಂಥ ಕೆಲಸ. ಸರ್, ಈಗ ಗುತ್ತಿಗೆದಾರರ ಸಂಘದವರು ಒಂದಷ್ಟು ಆರೋಪಗಳ ಜೊತೆಗೆ ಫೆಬ್ರವರಿ 5ನೇ ತಾರೀಕು ಗಡುವು ಕೊಟ್ಟಿದ್ದಾರೆ. ಮುಂಬರುವ ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕಾ ಪಂಚಾಯತ್ ಚುನಾವಣೆ ಎದುರಿಸಲು ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಬೂತ್ ಮಟ್ಟದಿಂದ ಸಿದ್ಧರಾಗಬೇಕು ಎಂದು ಜೆಡಿಎಸ್ ಪಕ್ಷದ ಕಲಬುರಗಿ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತಿದಾರ್ ಕರೆ ನೀಡಿದರು. ಸೇಡಂ ಮತಕ್ಷೇತ್ರದ ಮುದೋಳ ಗ್ರಾಮದಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು, ಜೆಡಿಎಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಎಚ್.ಡಿ. ದೇವೇಗೌಡರು, ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾದ ಎಚ್.ಡಿ. ಕುಮಾರಸ್ವಾಮಿ ಅವರ ಆಡಳಿತದಲ್ಲಿ ಜಾರಿ ಮಾಡಿರುವ ರೈತರ ಸಾಲ ಮನ್ನಾ, ಗ್ರಾಮೋತ್ಸವ, ನೀರಾವರಿ ಯೋಜನೆ ಸೇರಿದಂತೆ ಅನೇಕ ಜನಪರ ಕಾರ್ಯಕ್ರಮ ಜಾರಿ ಮಾಡಿದ್ದು, ಜೆಡಿಎಸ್ ಪಕ್ಷದ ಕಾರ್ಯಕ್ರಮಗಳ ಬಗ್ಗೆ ಜನರಿಗೆ ತಿಳಿಸಲು ಬೂತ್ ಮಟ್ಟದಿಂದ ಜೆಡಿಎಸ್ ಪಕ್ಷವನ್ನು ಸಂಘಟಿಸಬೇಕು. ರಾಜ್ಯ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಸ್ಥಳೀಯ ಕಾರ್ಖಾನೆಗಳಲ್ಲಿ ಸ್ಥಳೀಯ ನಿರುದ್ಯೋಗ ಯುವಕರಿಗೆ ಉದ್ಯೋಗ ನೀಡಲು ಆಗ್ರಹಿಸಿ ಪಕ್ಷದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಕಾಂಗ್ರೆಸ್ ಪಕ್ಷ ತೊರೆದು ಗ್ರಾಮದ ಮುಖಂಡರಾದ ಬಸರಡ್ಡಿ, ಕೊಡಗಂಟಿ, ವೆಂಕಟಪ್ಪ, ನಾಗಪ್ಪ ಅವರು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಕಾಟಾಚಾರಕ್ಕೆ ಬರೀ MLA ಅನ್ನಕ್ಕೆ ಇಂಪಾರ್ಟೆಂಟ್ ಅಲ್ಲ. MLA ನಿಮ್ಮ ಆಶೀರ್ವಾದ ಯಾವಾಗ ಒಂದು ಸಮಯ ಬಂದೇ ಬರುತ್ತೆ. ನಮ್ಮ ಉದ್ದೇಶ ಏನಪ್ಪ ಅಂದ್ರೆ, ನಮ್ಮ ಸೇಡಂ ತಾಲೂಕು ನೋಡ್ರಿ, ಇವತ್ತು ಇಷ್ಟೊಂದು ಫ್ಯಾಕ್ಟ್ರಿಗಳು ಇದ್ರು ಪಾಪ ಭಾಳಷ್ಟು ಯುವಕರು ಇವತ್ತು ಪಾಪ ಉದ್ಯೋಗ ಇಲ್ಲ. ಎಲ್ಲೋ ಹೋಗ್ತಾರ ಪಾಪ, ಬೆಂಗಳೂರು ಅಲ್ಲಿ ಹೋಗ್ತಾರೆ, ಮತ್ತೆ ವಾಪಸ್ ಬರ್ತಾರೆ. ಈಗ ನೋಡಿ, ನಮ್ಮ ಅಣ್ಣ ಹೇಳಿದ್ರೆ ಇವ್ರ ಮಗನೇ ಬೆಂಗಳೂರು ದೊಡ್ಡ ಕಂಪ್ನಿಯಾಗಿದ್ದ, ಊಟ ಸೆಟ್ ಆಗಿಲ್ಲ, ವಾಪಸ್ ಬರ್ತಾರೆ. ಮತ್ತೆ ಅದೇ ಪರಿಸ್ಥಿತಿ ಅಂತ ಹಂಗೆ ಆಗ್ಬಾರ್ದು ಅಂತೇಳಿ ನಾವೇನು ಮಾಡ್ತಿದ್ದೀವಿ, ಇವ್ರ ಮುಖಾಂತರ ಸಮೀಪ ಅಂದ್ರೆ ಕೂಡ ಸಮೀಪ ಅಂದ್ರೆ ಇಲ್ಲೇ ನಮ್ಮ ಹೈದರಾಬಾದ್ ನಮಗೆ ಸಮೀಪ ಆಗ್ತದೆ, 1-2 ಗಂಟೆ, ಅಥವಾ ಜೈರಾಬಾದ್ ಅಥವಾ ಪುಣೆ ಲಾಸ್ಟ್. ಭಾಳ ದೂರ 600-700 ಕಿಲೋಮೀಟರ್ ನಮ್ಮ ಹುಡುಗರು ಹೋಗ್ಬಾರ್ದು ಅಂತೇಳಿ ಇಲ್ಲೇ ದೊಡ್ಡ ಕಂಪ್ನಿಗಳು, ಸುಮಾರು 100 ಕಂಪ್ನಿಗಳ ಜೊತೆ ಟೈಪ್ ಮಾಡ್ಕೊಂಡು ಅವ್ರ ತಂಡದ ಜೊತೆ ನಾವು ಭಾಳ ಲಕ್ಷಾನುಗಟ್ಟಲೆ ಖರ್ಚು ಮಾಡಿದ್ವಿ. ಅವ್ರ ಜೊತೆ ಇದ್ದು ಒಂದು ಸೇಡಂ ಒಳಗೆ ಜಿಲ್ಲಾ ಪಂಚಾಯತ್ ಹೆಡ್ ಕ್ವಾರ್ಟರ್ ಒಂದೊಂದು ಟ್ರೈನಿಂಗ್ ಸೆಂಟರ್, ಎಲ್ಲ ಹುಡುಗರಿಗೆ ಒಳ್ಳೇದಾಗಲಿ ಅಂತೇಳಿ ಈಗ ಅದನ್ನು ಪ್ರಾರಂಭ ಆಗ್ತದೆ. ನಮ್ಮ ಜೊತೆ ಅವ್ರು ಪ್ರತಿ ಹಳ್ಳಿ ಬರ್ತಾರೆ. ನೀವೆಲ್ಲ ಕಾರ್ಯಕರ್ತರು ಅವ್ರು ಸಾಥ್ ಕೊಡ್ಬೇಕು. ಯಾರ್ಯಾರು ಹುಡುಗರು ಅವ್ರು ಪ್ರೋತ್ಸಾಹ ಹಂಚಕ್ಕೆ, ಯಾರು ವಿದ್ಯಾವಂತರಿಲ್ಲ, ಮತ್ತು ವಿಧವೆ ವಿನೇತರಿಗೂ ಅವರು ಹೆಣ್ಮಕ್ಳಿಗೂ ಸ್ಕೀಮ್ ಅದು, ಬರೀ ಗಂಡು ಮಕ್ಳಿಗೆ ಅಷ್ಟೇ. ಮನೆ ಕೂತೆ ಅವ್ರಿಗೆ ಏನಂದ್ರೆ ಕೆಲಸ ಹಚ್ಚೋದು, ಏನಾದರೂ ಬಟ್ಟೆ ಹೊಲ್ದು ಕೊಡೋದು, ಇವು ಡಿಸೈನಿಂಗ್ ಮಾಡ್ಕೊಡೋದು, ಅದು ಟ್ರೈನಿಂಗ್ ಕೊಡ್ತಾರೆ. ಅವ್ರು ಎಲ್ಲಿ ಬೇರೆ ಕಡೆ ಹೋಗೋ ಜರುತ್ತಿಲ್ಲ. ಹಾಂ, ಅದು ಕೆಲಸಕ್ಕೆ ನಾವು ಸುಮಾರು 50ರಿಂದ 1 ಕೋಟಿ ರೂಪಾಯಿ ಖರ್ಚು ಮಾಡಿರ್ತೀನಿ. ಎದಕ್ಕೆ ಮಾಡಿರ್ತೀನಿ ಅಂತಂದ್ರೆ ಶಾಶ್ವತ ಆಗಲಿ, ನಮ್ಮ ಜನರಿಗೆ ಅನುಕೂಲ ಆಗಲಿ ಅಂತ. ನೋಡಿರಿ, ಇಲ್ಲಿನ ಮಂತ್ರಿಯವರೇ ಕೌಶಲ್ಯಾಭಿವೃದ್ಧಿ ಸಚಿವರು, ಎಷ್ಟೋ ನೌಕರಿ 2 ವರ್ಷದೊಳಗೆ ಯಾರಿಗೆ ಸುಟ್ರೆ ಎಲ್ಲ ಯುವಕರು ಪಾಪ ಇಲ್ಲಿ ಉದ್ಯೋಗ ಮೇಳ ಮಾಡಿದ್ರು, ವಾಪಸ್ಸೇ ಬಂದು ಸಂಬಂಧ ಯಾರು 1 ದಿನದ 2 ದಿನದ ಉದ್ಯೋಗ ಮೇಳ ಬರೀ ತೋರಿಸೋಲಾಗ್ತದೆ. ಅದಕ್ಕೆ ಶಾಶ್ವತ ಇದ್ರೆ ಮಾತ್ರ ನಾವು ಮಾಡ್ಬೇಕಂತೇಳಿ ನಾವು ಉದ್ಯೋಗಗಳು ಮಾಡಿದ್ದೇವೆ. ನಿಮ್ಗೆ ಗೊತ್ತಿರಲಿ ಪಂಚರತ್ನ, ಅದ್ರದ್ದು 1 ದಿನ 2 ದಿನ ನಮಗೆ ಸಕ್ಸಸ್ ಆಗಿರೋದು. ಅದಕ್ಕೆ ಪರ್ಮನೆಂಟ್ ಆಗಬೇಕು. ನಮ್ಮ
ಎಲ್ಲ ಸಂಪೂರ್ಣ ತಾಲೂಕುಗಳು ಎಲ್ಲ ಯುವಕರಿಗೆ ಮೊದಲು ಉದ್ಯೋಗ ಸಿಗಬೇಕಂತೇಳಿ ನಾ ದೊಡ್ಡ ಮಟ್ಟದಿಂದ ಅದೊಂದು ಹೋರಾಟ ಮಾಡಿ ಅವರಿಗೆ ಗುರುತಿಸಿ ಭಾಳ ಓಡಾಡಿ ಎಲ್ಲ ಕಡೆ ಓಡಾಡಿ ಆ ಪುಣಾವಳ ಇದ್ದಂಥ ಕಂಪನಿದಲ್ಲಿ ಕರೆಸಿ ಇವತ್ತು ನಮ್ಮ ಜೊತೆಯಲ್ಲಿ ಅವ್ರಿಗೆ ರೂಮ ಗೀಮ ಅವರಿಗೆಲ್ಲ ಕಲ್ಯಾಣ ಮಂಟಪ ಟೈಪ್ ಮಾಡ್ಕೊಡ್ತೀವಿ. ಇಲ್ಲಿನೂ ಒಂದು ಕಲ್ಯಾಣ ಮಂಟಪ, ಪ್ರತಿ ಜಿಲ್ಲಾ ಪಂಚಾಯತಿ ಒಂದು ಕಲ್ಯಾಣ ಮಂಟಪ ಕೊಡ್ತೀವಿ. ಅಲ್ಲಿ ಅವ್ರು ಟ್ರೈನಿಂಗ್ ಕೊಡ್ತಾರೆ, ಅಭ್ಯಾಸ ಟ್ರೈನಿಂಗ್ಗಳು ಪಾಸ್ ಆದವ್ರಿಗೆ ಉದ್ಯೋಗ ಕೊಡಬೇಕು. ಆದಷ್ಟು ಜನರಿಗೆ ಏನಪ್ಪ ಅಂದ್ರೆ ನೌಕರಿ ಹೆಚ್ಚಂತ ಕೆಲಸ ಮಾಡಬೇಕು. ಮತ್ತು ಇಲ್ಲಿ ಸ್ಥಳೀಯಲ್ಲೇ ಯಾರಿಗೂ ಇವತ್ತು ನೌಕರಿ ಸಿಗ್ತಾ ಇಲ್ಲ. ನೋಡ್ಲಿರ್ತೀರಿ ಸಿಮೆಂಟ್ ಫ್ಯಾಕ್ಟ್ರಿಗಳು ಇದ್ದೂ ನಮ್ಮವ್ರು ಯಾರಿಗೂ ನೌಕರಿ ಎಲ್ಲ ನಿಮ್ಮ ಹುಡುಗರು ಮನೆಗೆ ಯಾರ ಪಾಪ ಎಲ್ಲ ಬೇರೆ ಕಡೆ ಹೋಗ್ಬಿಟ್ಟು ದಂಧೆ ಮಾಡೋದು. ಅದು ಕಡಿವಾಣ ಹಾಕಂತ ಕೆಲಸ ನಾನು ಫ್ರೀಯಾಗಿ ಇಟ್ಕೊತಿದ್ದೀನಿ. ಅದ್ರ ಜೊತೆಯಾಗಿ ಇವತ್ತು ನಮ್ಮ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ಗಿಂತ ಮುಂಚಿತವಾಗಿ ಗ್ರಾಮ ಪಂಚಾಯತ್ ಚುನಾವಣೆ. ಗ್ರಾಮ ಪಂಚಾಯತ್ ಚುನಾವಣೆ ಒಳಗೆ ನೀವು ನಮ್ಮ ಪಕ್ಷದವ್ರು ಯಾರ್ಯಾರು ನೀವು ನಿಲ್ಲಬೇಕಂತೀರಿ ನಿಮ್ಮದೇ ಆದೊಂದು ಪಟ್ಟೆ ಮಾಡಿರಿ. ಏನು ನಾವು ಪಕ್ಷದ ವತಿಯಿಂದ ನಾವು ಏನು ಶಕ್ತಿ ತುಂಬಬೇಕು ಅದು ಪ್ರಾಮಾಣಿಕ ಕೆಲಸದಿಂದ ನಾವು ಶಕ್ತಿ ತುಂಬಂಥ ಕೆಲಸ ಮಾಡಬೇಕು. ನನ್ನ ಚುನಾವಣೆ ಅಷ್ಟೇ ಮಾತಾಡ್ತಾ ಇಲ್ಲ. ಈಗ ನಿಮ್ಮ ಚುನಾವಣೆಗೆ ನಾವು ಬಂದಿದ್ದೀವಿ. ಮತ್ತು ಈ ಸಂಘಟನೆಗೆ ಈಗ ಸಾಹೇಬ್ರ ಅಣ್ಣವ್ರು ಅಂದಾಗ ನಾವು ಕಂಟಿನ್ಯೂ ಆಗಿ ಇಲ್ಲೇ ಇರ್ತೀವಿ, ಶರಣ ಒಳಗೆ ಇರ್ತೀವಿ. ಈಗ ನಾನು ಏನು ಮಾಡ್ತಾ ಇದ್ದೆ ಬರೀ ಲಗ್ನ ನೋಡ್ತಾ ಇದ್ದಂಥ ಕಾಡು ಬಂದಾಗ ನಾನು ಬರ್ತಾ ಇದ್ದೆ. ಈ ಕಂಟಿನ್ಯೂ ಆಗಿ ಶರಣ ಒಳಗೆ 2 ವರ್ಷ ನಮಗೆ ಇನ್ನೂ ಶಾಸಕರ ಚುನಾವಣೆ ಅದ. ಅದಕ್ಕಿಂತ ಮುಂಚಿತವಾಗಿ ಎಲ್ಲ ಚುನಾವಣೆ ಸಿಗ್ತದೆ ನಮ್ಮ ದೈವಕ್ಕೆ. ಅವಾಗ ನಮ್ಮ ದುರ್ದೈವ ಬರೋಕ್ಕೆ MLA ಎಲೆಕ್ಷನ್ ಒಂದೇ ಸಿಗ್ತದೆ. ಈಗ ನಮಗೆ ಗ್ರಾಮ ಪಂಚಾಯತ್ ಚುನಾವಣೆ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಮುನ್ಸಿಪಾಲ್ಟಿ ಚುನಾವಣೆ ಇವೆಲ್ಲ ಚುನಾವಣೆ ಬರೋದ್ರಿಂದ ಪಕ್ಷದ ಕಾರ್ಯಕರ್ತರು ಮತ್ತಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗ್ತಾರೆ. ಈ ಸಂದರ್ಭದಲ್ಲಿ ಶಿವಶಂಕರಯ್ಯ ಸ್ವಾಮಿ, ಶಿವರಾಮ ರೆಡ್ಡಿ, ಹೇಮಂತ್ ಶಹಾ, ಜಗದೀಶ್ ಸಜ್ಜನ್, ಮಹೇಶ್ ತಳವಾರ್, ನರಸಪ್ಪ, ಕೃಷ್ಣ ಗುತ್ತೇದಾರ್, ಸೇವಾ ನಾಯಕ್, ಭಾಸ್ಕರ್ ರೆಡ್ಡಿ, ಮಹೇಂದ್ರ ಸೇರಿದಂತೆ ಇತರರು ಇದ್ದರು. ಇವಿಷ್ಟು ಇವತ್ತಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ವೇದ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ENT ಅಂಡ್ ಹೆಡ್ ಅಂಡ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವಾರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ವೇದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ, ಸೇಡಂ ರಸ್ತೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472326755 ಮತ್ತು 6362247149. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯ
ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555.